ಆಕಾಶವಾಣಿ ಹಾಸನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕಂಪ್ಯೂಟರ್ ಸೈನ್ಸ್. ಭಾಗವಹಿಸುವ ವಿಷಯ ತಜ್ಞರು ಹಾಸನದ ಎಪಿಜೆ ಕಾಲೇಜಿನ ಉಪನ್ಯಾಸಕರಾದ ಗಗನ್. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ, ಮಕ್ಕಳಿಗೆ ಹಾಗೂ ಪೋಷಕರಿಗೆ ದ್ವಿತೀಯ ಪಿಯುಸಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಸ್ನೇಹಿತರೆ, ನಿಮಗೆ ಈಗಾಗಲೇ ಗೊತ್ತಿದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿಕ್ಕೆ ಇರುವಂತಹ ವಿಷಯ ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಎಪಿಜೆ PU ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿರುವಂತಹ ಗಗನ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲಿಗೆ ಕಂಪ್ಯೂಟರ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟ್ ಇದೆ. ಬ್ಲೂ ಪ್ರಿಂಟನ್ನು ನೋಡ್ಕೊಂಡ್ಬಿಟ್ಟು ಮತ್ತೆ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಮೊದಲಿಗೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಸಿಲೆಬಸ್ ಚೇಂಜ್ ಇರ್ತಕ್ಕಂಥದ್ದು. ಕಳೆದ ವರ್ಷ C++ ಮತ್ತು SQL ಇದ್ದದ್ದು, ಬಟ್ ಈ ವರ್ಷ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಪೈಥಾನ್ ಮತ್ತು MySQL ಇದೆ. ಸೊ ಪ್ಯಾಟ್ರನ್ ಎಲ್ಲ ಸೇಮ್ ಇದೆ, ಬಟ್ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಮೊದಲಿಗೆ ನಾನು ಬ್ಲೂ ಪ್ರಿಂಟ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ. ಈ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಮೊದಲ ಚಾಪ್ಟರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ 5 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು ಈ ಚಾಪ್ಟರ್. ಇದರಲ್ಲಿ ಒಂದು MCQ ಮತ್ತು ಒಂದು ಫಿಲ್ ಇನ್ ದ ಬ್ಲಾಕ್ಸ್ ಇರ್ತದೆ, ಮತ್ತು 3 ಮಾರ್ಕ್ಸಿನ ಒಂದು ಕ್ವಶನ್ ಇರ್ತದೆ. ಸೊ ಮೊದಲಿಗೆ ಒಂದು ಟೇಬಲ್ ಬರ್ತದೆ, ಇನ್ಬಿಲ್ಟ್ ಎಕ್ಸೆಪ್ಷನ್ಸ್ ಅಂತ ಹೇಳಿ. ಈ ಟೇಬಲ್ನಲ್ಲಿ MCQs ಕೇಳುವಂತಹದ್ದು ಭಾಳ ಚಾನ್ಸಸ್ ಇರ್ತದೆ, ಬಟ್ 3 ಮಾರ್ಕ್ಸಿಗೂ ಕೂಡ ಅದರಲ್ಲೇ ಕೇಳ್ಬೋದಾಗಿರ್ತದೆ. ಇದನ್ನ ಇದೆಯಾ? ಅದು 3 ಮಾರ್ಕ್ಸ್ಗೂ ಕೇಳಬಹುದು. ಇದೆ, 3 ಮಾರ್ಕ್ಸ್ಗೂ ಕೇಳಬಹುದು. 3 ಮಾರ್ಕ್ಸಿನ ಕ್ವಶನ್ ಇದೆ, ಬಟ್ ಅದನ್ನ ಕೇಳಬಹುದು. ಓಕೆ, ಅದಲ್ಲದೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಇರುತ್ತೆ, ಸೊ ಅದಕ್ಕೂ ಕೂಡ ಕೇಳಬಹುದು. ಅದನ್ನ ಬಿಟ್ರೆ 3 ಮಾರ್ಕ್ಸ್ಗೆ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ಗೆ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ಟ್ರೈ ಎಕ್ಸೆಪ್ಟ್ ಎಲ್ಸ್ ಬ್ಲಾಕ್ ಅಂತ ಬರ್ತದೆ. ಸೊ ಅದು 3 ಮಾರ್ಕ್ಸ್ನ ಕ್ವಶನ್ಗೆ ಬಹಳ ಇಂಪಾರ್ಟೆಂಟ್. ಅದಲ್ಲದೆ ಡೆಫಿನಿಷನ್ಸ್ನ ಕೂಡ ಕೇಳಬಹುದು. 3 ಡೆಫಿನಿಷನ್ಸು, ರೈಸ್ ಮತ್ತು ಅಸರ್ಟ್ ಸ್ಟೇಟ್ಮೆಂಟ್ಸ್ ಅಂತ ಬರ್ತದೆ, ಫೈನಲಿ ಬ್ಲಾಕ್ ಅಂತ ಬರ್ತದೆ. ಸೊ ಇದನ್ನು ಕೂಡ ಕೇಳ್ಬೋದು. ಇಲ್ಲಿ ಪ್ರಮುಖವಾಗಿ ನಾನು ಹೇಳಿದಾಗೆ ಇನ್ಬಿಲ್ಟ್ ಎಕ್ಸೆಪ್ಷನ್ಸ್ದು ಟೇಬಲ್ ಏನು ಹೇಳಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಮಕ್ಕಳು ಸ್ವಲ್ಪ ಇದರ ಮೇಲೆ ಗಮನ ಹರಿಸ್ಬೇಕು. ಸೊ ಇದು 5 ಮಾರ್ಕ್ಸಿಗೆ ಆಗಿರ್ತದೆ ಅಂತ ಜಾಸ್ತಿ ದೊಡ್ಡ ಚಾಪ್ಟರ್ ಏನಲ್ಲ ಇದು. ಸೊ ಟ್ರೈ ಎಕ್ಸೆಪ್ಟ್ ಎಲ್ಸ್ ಬ್ಲಾಕ್ ಮತ್ತು ಆ ಟೇಬಲ್ನ ಓದಿದ್ರೆ ಸಾಕು. ದೆನ್ 2ನೇ ಚಾಪ್ಟರ್ ಬಗ್ಗೆ ಮಾತಾಡೋದಿದ್ರೆ ಫೈಲ್ ಹ್ಯಾಂಡ್ಲಿಂಗ್ ಅಂತ ಹೇಳಿ. ಸೊ ಈ ಚಾಪ್ಟರ್ಲ್ಲೂ ಕೂಡ ಇನ್ನೊಂದು ಟೇಬಲ್ ಬರ್ತದೆ, ಫೈಲ್ ಮೋಡ್ಸ್ ಅಂತ ಹೇಳಿ. ಈ ಚಾಪ್ಟ್ರಲ್ಲಿ MCQs ಕೂಡ ಒಂದಿರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಒಂದಿರುತ್ತೆ, 3 ಮಾರ್ಕ್ಸಿಂದ ಕೂಡ ಒಂದಿರುತ್ತೆ. ಇದು ಕೂಡ 5 ಮಾರ್ಕ್ಸ್ಗೆ, ಸಿಮಿಲರ್ ಟು ದ ಫಸ್ಟ್ ಚಾಪ್ಟರ್. ಸೊ ಈ ಫೈಲ್ ಮೋಡ್ಸ್ ಏನಿದೆ ಇದನ್ನ 3 ಮಾರ್ಕ್ಸ್ಗೂ ಕೇಳ್ಬೋದು, MCQsಗೂ ಕೇಳ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಕೇಳ್ಬೋದಾಗಿರುತ್ತೆ. ಒಟ್ಟಾರೆ ಅದರಲ್ಲಿ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇದಲ್ಲದೇನೆ ಫೈಲ್ ಓಪನಿಂಗ್ ಮೋಡ್ಸ್ ಅಂತ ಬರುತ್ತೆ. ಲೈಕ್ ಓಪನ್ ಮತ್ತು ಕ್ಲೋಸ್ ಮಾಡೋಕ್ಕೆ ಮೆಥಡ್ಸ್ ಇದ್ದಾವೆ. ಸೊ ಅದನ್ನು ಓದಬೇಕಾಗಿ ಬರುತ್ತೆ 3 ಮಾರ್ಕ್ಸ್ಗೆ. ಅದಲ್ಲದೇನೆ ರೀಡ್ ಆ್ಯಂಡ್ ರೈಟ್ ಮೆಥಡ್ಸ್ ಅಂತ ಬರ್ತವೆ. ರೀಡಲ್ಲಿ 3 ಮೆಥಡ್ಸ್ ಬರುತ್ತೆ, ರೀಡ್ ಲೈನ್ ಆ್ಯಂಡ್ ರೀಡ್ ಲೈನ್ಸ್ ಅಂತ. ಇದನ್ನು ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ವಿತ್ ಸಿಂಟ್ಯಾಕ್ಸ್ ಕೇಳ್ತಕ್ಕಂಥದ್ದು, ಸಿಂಟ್ಯಾಕ್ಸ್ ಕೇಳ್ತಾರೆ 3 ಮಾರ್ಕ್ಸ್ಗೆ ಕೇಳಿದರೆ. ಇದಲ್ಲದೆ 3 ಮಾರ್ಕ್ಸ್ಗೆ ಇನ್ನೊಂದು ಕ್ವಶನ್ ಇರ್ತದೆ, ಪಿಕ್ಕಲ್ ಮಾಡ್ಯೂಲ್ ಅಂತ ಹೇಳಿ. ಈ ಪಿಕ್ಕಲ್ ಮಾಡ್ಯೂಲಲ್ಲಿ ಡಂಪ್ ಆ್ಯಂಡ್ ಲೋಡ್ ಮೆಥಡ್ ಕೂಡ ಬರ್ತಕ್ಕಂಥದ್ದು. ಸೊ ಇದರಲ್ಲಿ ಒಟ್ಟಾರೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆ್ಯಸ್ ಐ ಟೋಲ್ಡ್ ಟೇಬಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೈ ಬಿಕಾಸ್ MCQsಲ್ಲಿ ಕೂಡ ಕೇಳ್ಬೋದು, ಇಲ್ಲಾಂದರೆ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೂಡ ಕೇಳ್ಬೋದು ಇರ್ತದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಕ್ಕಳು ಜಾಸ್ತಿ ಗಮನ ಹರಿಸ್ಬೇಕು. ಸೊ ಇದು ಸಿಮಿಲರ್ 5 ಮಾರ್ಕ್ಸ್. ದೆನ್ 3ನೇ ಚಾಪ್ಟರ್ ಬಗ್ಗೆ ಮಾತಾಡೋದಿದ್ರೆ ಸ್ಟ್ಯಾಕ್ ಅಂತ ಹೇಳಿ. ಇದರಲ್ಲಿ MCQs ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರೋದಿಲ್ಲ. 2 ಮಾರ್ಕ್ಸಿಗೆ ಒಂದಿರುತ್ತೆ, 5 ಮಾರ್ಕ್ಸ್ಗೆ ಲಾರ್ಡ್ಸ್ ಅಂತ, ಲೋ ಆರ್ಡರ್ ಥಿಂಕಿಂಗ್ ಅಂತ 8 ಮಾರ್ಕ್ಸ್ಗೆ ಇರುತ್ತೆ. ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಮಕ್ಕಳು ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಂತ ಬರುತ್ತೆ, ಇಲ್ಲಾಂದರೆ ಆಪರೇಷನ್ಸ್ ಆಫ್ ಸ್ಟ್ಯಾಕ್ ಅಂತ ಬರುತ್ತೆ. 2 ಮಾರ್ಕ್ಸ್ಗೆ ಇದಕ್ಕೆ ಒತ್ತು ಕೊಡ್ಬೇಕು ಸ್ವಲ್ಪ ಜಾಸ್ತಿ. ಇನ್ನು MCQs ಆಪರೇಷನ್ಸಲ್ಲಿ ಕೇಳ್ಬೋದು. ದೆನ್ ಅದಲ್ಲದೇ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಮತ್ತು ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್ಸ್ ಅಂತ ಬರುತ್ತೆ 5 ಮಾರ್ಕ್ಸ್ಗೆ. ಇದು ಇಂಪಾರ್ಟೆಂಟ್ ಕ್ವಶನ್, ಕಂಪಲ್ಸರಿ ಕ್ವಶನ್ ಅಂತಲೇ ಹೇಳ್ಬೋದು. ಸೊ 2ರಲ್ಲಿ ಒಂದು ಕೇಳ್ತಾರೆ, ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಹೇಳಿ, ಇಲ್ಲಾಂದರೆ ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿ. ಸೊ ಇದು 8 ಮಾರ್ಕ್ಸಿಗೆ ಇರುತ್ತೆ. 5 ಮಾರ್ಕ್ಸ್ಗೆ ಇದು ತುಂಬ ಇಂಪಾರ್ಟೆಂಟು ಲಾರ್ಡ್ಸಲ್ಲಿ, ಲೋಯರ್ ಆರ್ಡರ್ ಥಿಂಕಿಂಗಲ್ಲಿ. ಹಾಗೆ ಹೇಳಿದ್ನಲ್ಲ, ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಆ್ಯಂಡ್ ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್. ಸೊ ಇದರಲ್ಲಿ ನೊಟೇಷನ್ಸ್ ಅಂತ ಬರ್ತವೆ, ಅರ್ಥಮೆಟಿಕ್ ನೊಟೇಷನ್ಸ್ ಅಂತ. ಇದರಲ್ಲಿ ಥಿಯರಿಟಿಕಲಿ ಕೇಳಿದ್ರು ಕೇಳ್ಬೋದು, ಕೇಳ್ದೇನೆ ಇರ್ಬೋದು, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಆ್ಯಂಡ್ ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತದೆ. 8 ಮಾರ್ಕ್ಸಿಗೆ ಬರುತ್ತೆ. 2 ಮಾರ್ಕ್ಸ್ಗೆ ಆಸ್ ಐ ಟೋಲ್ಡ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಆ್ಯಂಡ್ ಆಪರೇಷನ್ಸ್ ಆನ್ ಸ್ಟ್ಯಾಕ್ ಇದನ್ನು ಓದಲೇಬೇಕು.
ದೆನ್ ನೆಕ್ಸ್ಟ್ ಚಾಪ್ಟರ್ ಕ್ಯೂಸ್ ಅಂತ. ಕ್ಯೂಸ್ ಅಲ್ಲಿ ಕೂಡ 8 ಮಾರ್ಕ್ಸ್ ಇರುತ್ತೆ. ಇದು ಸೇಮ್ ಪ್ಯಾಟ್ರನ್. MCQs ಒಂದಿರುತ್ತೆ, ದೆನ್ 2 ಮಾರ್ಕ್ಸ್ ಒಂದಿರುತ್ತೆ, 5 ಮಾರ್ಕ್ಸ್ ಲಾಟ್ಸ್ ಆಸ್ ಲೋಯರ್ ಆರ್ಡರ್ ಥಿಂಕಿಂಗ್. 2 ಟೈಪ್ಸ್ ಬರುತ್ತೆ ಆಕ್ಚುಲಿ, ಲೋಯರ್ ಆರ್ಡರ್ ಥಿಂಕಿಂಗ್ ಅಂಡ್ ಹೈಯರ್ ಆರ್ಡರ್ ಥಿಂಕಿಂಗ್. ಹಾಟ್ಸ್ ಅಂಡ್ ಲಾಟ್ಸ್ ಅಂತ. ಲಾಟ್ಸ್ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಥಿಯರಿಟಿಕಲ್ ಇರುತ್ತೆ ಜಾಸ್ತಿ. ಸೊ ಇಲ್ಲೇನಾಗುತ್ತೆ, ಕ್ಯೂಸ್ 2 ಟೈಪ್ ಆಗಿ ಡಿವೈಡ್ ಆಗುತ್ತೆ, ಕ್ಯೂ ಅಂಡ್ ಡೆಕ್ ಅಂತ. DQ ಅಂತ ಕೂಡ ಕರಿತೀವಿ, ಡೆಕ್ ಅಂತ ಕರಿತೀವಿ, ಡಬಲ್ ಎಂಡೆಡ್ ಕ್ಯೂ ಅಂತ. ಸೊ ಇಲ್ಲೂ ಕೂಡ ಕ್ಯೂಸ್ದು ಆಪರೇಷನ್ಸ್ನ ಕೇಳ್ತಾರೆ, ಕ್ಯೂಸ್ದು ಅಪ್ಲಿಕೇಶನ್ಸ್ನ ಕೇಳ್ತಾರೆ. ಸೊ 2 ಮಾರ್ಕ್ಸ್ಗೆ. ಸೊ ಇನ್ನು 5 ಮಾರ್ಕ್ಸ್ಗೆ ಬಂದರೆ ಡೆಕ್ಕಲ್ಲಿ ಆಪರೇಷನ್ಸ್ ಕೇಳ್ತಾರೆ ಆ್ಯಂಡ್ ಒಂದು ಆಲ್ಗರಿದಮ್ ಇದೆ, ಪ್ಯಾಲಿಂಡ್ರೋಮ್ ಆಲ್ಗರಿದಮ್ ಅಂತ. ಸೊ ಅದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಪ್ಯಾಲಿಂಡ್ರೋಮ್ ಆಲ್ಗರಿದಮ್. ಓಕೆ, ಡೆಕ್ಕಲ್ಲಿ ಡೆಕ್ದು ಆಪರೇಷನ್ಸ್ ಕೇಳ್ತಾರೆ. ಎಷ್ಟು ಪ್ರಶ್ನೆ, ಎಷ್ಟು ಮಾರ್ಕಿಗೆ? 5 ಮಾರ್ಕ್ಸ್ಗೆ ಪ್ಯಾಲಿಂಡ್ರೋಮ್ ಆಲ್ಗರಿದಮ್ನ ಕೇಳ್ತಾರೆ. ಸೊ ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅದಲ್ಲದೆ ಇದ್ರೆ ಆಪರೇಷನ್ಸ್ ಆನ್ ಕ್ಯೂ ಆರ್ ಡೆಕ್ ನ ಕೇಳ್ತಾರೆ. ಸೊ 1 ವರ್ಡ್ ಕೂಡ ಅಲ್ಲೇ ಅಪ್ಲಿಕೇಶನ್ಸ್ ಅಲ್ಲೇ ಯಾವ್ದಾದ್ರು ಬರ್ಬೋದು. ಸೊ ಅದು ಕೂಡ 8 ಮಾರ್ಕ್ಸ್ಗೆ, ಸಿಮಿಲರ್ ಟು ದ ಸ್ಟ್ಯಾಕ್. ದೆನ್ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸಾರ್ಟಿಂಗ್. ಇದು ಈಗ 4 ಚಾಪ್ಟರ್ಗೆ ಏನು ಹೇಳಿದೆ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಇರ್ತದೆ, 10 ಮಾರ್ಕ್ಸ್ ಇರ್ತದೆ. ಸೊ ಈ ಚಾಪ್ಟರ್ಲಿ 2 MCQs ಬರ್ತಕ್ಕಂಥದ್ದು. ಸೊ ಈ ಟ್ರೇಸಿಂಗ್ ಅಂತ ಬರ್ತದೆ, ಇದು ಹಾಟ್ಸ್, ಹೈ ಆರ್ಡರ್ ಥಿಂಕಿಂಗ್, ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಸೊ 3 ಸಾರ್ಟಿಂಗ್ ಮೆಥಡ್ಸ್ ಬರ್ತದೆ. ಸೊ ಇನ್ಸರ್ಷನ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್ ಅಂಡ್ ಬಬಲ್ ಸಾರ್ಟ್ ಅಂತ ಹೇಳಿ. ಒಂದು ಕರೆ ಇದೆ, ಓಕೆ, ನೋಡ್ಬಿಟ್ಟು ಮತ್ತೆ ಮಾತಾಡೋಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಹೇಳ್ಬೋದಾ? ಸರ್, ಶ್ರೀಮಂತ್ ಅವರೇ, ಪ್ರಶ್ನೆ ಕೇಳಿ. CS ಅಲ್ಲಿ 3 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ MCQ, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ 2 ಮಾರ್ಕ್ ಕ್ವಶನ್ಸ್ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡೋದು? ನಾನು ಔಟ್ ಆಫ್ ಏನ್ ಮಾಡ್ತಿರೋದು, ಅಲ್ಲೇ ನಂಗೆ ಹೋಗ್ತಾ ಇರೋದು ಆ 3 ಪಾರ್ಟ್ಸ್ ಅಲ್ಲೇ. ಹೇಳ್ತಾರೆ ನೋಡಿ ಈಗ. ಓಕೆ, ಸೊ ನಿಮಗೆ ಡೌಟ್ ಇರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ 2 ಮಾರ್ಕ್ಸ್ ನಲ್ಲಿ ಅಲ್ಲ? ಹೌದು, MCQ, ಫಿಲ್ ಇನ್ ದ ಬ್ಲಾಂಕ್ಸ್, 2 ಮಾರ್ಕ್ಸ್. ನಾನು ಈಗಿನ್ನು ಮಾತಾಡ್ತಾ ಇದ್ದೆ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಒಂದು ಟೇಬಲ್ ಬರುತ್ತೆ, ಇನ್ಬಿಲ್ಟ್ ಎಕ್ಸೆಪ್ಷನ್ಸ್ ಅಂತ. ಸೊ ಮೋಸ್ಟ್ ಪ್ರಾಬಲಿ ನೀವು 1 ವರ್ಡ್ನ ಅಲ್ಲಿಂದನೇ ನೋಡ್ಬೋದು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ನ ರೈಸ್ ಇಲ್ಲ ಅಸರ್ಟ್ ಇಂದ ನೋಡ್ಬೋದು. ಸೊ ಕಂಪಲ್ಸರಿ ಅಂತ ಹೇಳಕ್ಕಾಗಲ್ಲ, ಬರಬಹುದು, ಬರ್ದೇನೂ ಇರಬಹುದು. ಸೊ ಅದು ಬಿಟ್ರೆ ಫೈಲ್ ಹ್ಯಾಂಡ್ಲಿಂಗ್ ಅಲ್ಲೂ ಕೂಡ ಟೇಬಲ್ ಬಗ್ಗೆ ಹೇಳಿದೆ, ಫೈಲ್ ಮೋಡ್ಸ್ ಅಂತ. ಸೊ ಅದರಲ್ಲೂ ಕೂಡ ಬರಬಹುದು. ಸೊ ದೆನ್ ಇನ್ನು ಸ್ಟ್ಯಾಕಿಗೆ ಹೋದ್ರೆ ಆಪರೇಷನ್ಸ್ ಅಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಅಪ್ಲಿಕೇಶನ್ಸ್ ಬರುತ್ತೆ 2 ಮಾರ್ಕ್ಸ್ಗೆ. ದೆನ್ ಕ್ಯೂಸ್ ಅಲ್ಲೂ ಕೂಡ ಅಪ್ಲಿಕೇಶನ್ಸ್ ಬರುತ್ತೆ, ಇನ್ನು 2 ಮಾರ್ಕ್ಸ್ಗೆ. ಅದರಲ್ಲೂ ಕೂಡ ಆಪರೇಷನ್ಸ್ ಇದೆ ಕ್ಯೂಸ್ಗೆ ಮತ್ತೆ ಡೆಕ್ಕಿಗೆ, ಅದರಲ್ಲಿ ಬರುತ್ತೆ. ದೆನ್ ಇನ್ನು ಸಾರ್ಟಿಂಗ್ ಅಲ್ಲಿ 2 MCQs ಬರುತ್ತೆ. ಸೊ ಇಲ್ಲಿ ನೀವು ಸಾರ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕೇಳ್ಬೋದು, ಸಾರ್ಟಿಂಗ್ ರಿಲೇಟೆಡೇ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಅನ್ಸಾರ್ಟೆಡ್ ಅರೇಗು, ಸಾರ್ಟೆಡ್ ಅರೇಗು ಯಾವುದು ಫ್ರೀಕ್ವೆಂಟ್ ಆಗಿ ಸಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಕೇಳ್ಬೋದು. ಈ 3ರಲ್ಲೂ ಕೇಳ್ತಾರೆ, ಇಲ್ಲ ಹ್ಯಾಶಿಂಗ್ ಅಲ್ಲಿ ಕೇಳ್ಬೋದು. ದೆನ್ ಇನ್ನ ಸರ್ಚಿಂಗಿಗೆ ಬಂದ್ರೆ ಇಲ್ಲಿ 1 ವರ್ಡ್ ಯಾವುದು ಬರಲ್ಲ, 2 ವರ್ಡ್ ಬರುತ್ತೆ. ದೆನ್ ಇಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ಕೇಳಿರ್ತೀರಾ, ಟೈಮ್ ಕಾಂಪ್ಲೆಕ್ಸಿಟಿಯಲ್ಲೂ ಕೂಡ ಒಂದು MCQs ಬರುತ್ತೆ. 3 ಟೈಮ್ ಇದೆ ಅಲ್ಲ, ಲೀನಿಯರ್, ಕಾನ್ಸ್ಟೆಂಟ್ ಅಂಡ್ ಕ್ವಾಡ್ರೇಟಿಕ್ ಅಂತ. ಇದರಲ್ಲಿ ಒಂದು ಈ ಕಳೆದ ಬಿಟ್ಟಿರುವಂತಹ 3 ಮಾಡಲ್ ಕ್ವಶನ್ಸ್ ಪೇಪರ್ ಏನಿದೆ ಅದರಲ್ಲಿ 3ರಲ್ಲೂ ಕೂಡ ಅದನ್ನ ಕೇಳಿರ್ತಕ್ಕಂಥದ್ದು ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ. ಸೊ ಇದ್ರ ಮೇಲೆ ಸ್ವಲ್ಪ ಒತ್ತನ್ನ ಕೊಡಬೇಕು. ಸೊ ಇದಲ್ದೇನೆ ಸರ್ಚಿಂಗ್ ಅಲ್ಲೂ ಕೂಡ 1 ಮಾರ್ಕ್ಸ್ ಯಾವುದು ಇರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಲ್ಲೂ ಕೂಡ ಯಾವುದು ಇರಲ್ಲ. ಇನ್ನು ಡೇಟಾ ಬೇಸಿಗೆ ಬಂದ್ರೆ ಕೀಸ್ ಮೇಲೆ ಯಾವ್ದಾದ್ರು ಕೇಳ್ತಾರೆ. ಕೀಸ್ ಗೊತ್ತಲ್ಲ, ಕ್ಯಾಂಡಿಡೇಟ್ ಕೀ, ಕಾಂಪೋಸಿಟ್, ಪ್ರೈಮರಿ ಕೀ, ಫಾರಿನ್ ಕೀ, ಇದ್ರ ಮೇಲೆ ಯಾವ್ದಾದ್ರು ಕೇಳ್ತಾರೆ. ಇನ್ನು SQL ಅಲ್ಲಿ ನಿಮಗೆ 5 ಮಾರ್ಕ್ಸ್ ಬರ್ತಕ್ಕಂಥದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQs ಅಲ್ಲಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಡೇಟಾ ಟೈಪ್ ಮೇಲೆ ಕೇಳ್ತಾರೆ, ಒಂದು ಕನ್ಸ್ಟ್ರೈಂಟ್ಸ್ ಮೇಲೆ ಕೇಳ್ತಾರೆ. ಸೊ ಇಲ್ಲದೆ ಹೋದಲ್ಲಿ ಯಾವ್ದಾದ್ರು ಒಂದು ಕಮಾಂಡ್ ಇದು ಯಾವುದಕ್ಕೆ ಬಿಲಾಂಗ್ ಆಗುತ್ತೆ ಅಂತ. ಈಗ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ, DDL, DML, ಇದರಲ್ಲಿ ಇದು ಯಾವುದಕ್ಕೆ ಬಿಲಾಂಗ್ ಆಗುತ್ತೆ ಅಂತ ಕೇಳ್ಬೋದು. ಇನ್ 2 ವರ್ಡ್ಗೆ ನಿಮಗೆ ಫಾರ್ ಎಕ್ಸಾಂಪಲ್ ಅಪ್ಡೇಟ್ಗೆ ಸಿಂಟ್ಯಾಕ್ಸ್ ಬರೀರಿ, ಇಲ್ಲ ಡ್ರಾಪ್ಗೆ ಸಿಂಟ್ಯಾಕ್ಸ್ ಬರೀರಿ. ಸೊ ಈ ತರ ಕ್ವಶನ್ಸ್ಗಳು ಬರುತ್ತೆ. ಸಿಂಟ್ಯಾಕ್ಸ್ನ ನೋಡ್ಕೋಬೇಕಾಗತ್ತೆ ಇಲ್ಲಿ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ. ನೀವು ತುಂಬಾ ಇಂಪಾರ್ಟೆಂಟ್ ಸಿಂಟ್ಯಾಕ್ಸ್ ಮತ್ತೆ ಡಿಫ್ರೆನ್ಸ್ ಕೇಳ್ತಾರೆ, ನೋಡಿರ್ತೀರಾ. ಡಿಲೀಟ್ಗೂ ಡ್ರಾಪ್ಗೂ ಏನು ಡಿಫ್ರೆನ್ಸು, ಆಲ್ಟರ್ಗೂ ಡಿಲೀಟ್ಗೂ ಏನು ಡಿಫ್ರೆನ್ಸು. ಸೊ ಈ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಚಾಪ್ಟರ್ ಒಂದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, 15 ಮಾರ್ಕ್ಸ್ ಚಾಪ್ಟರ್ ಆಗಿರುತ್ತೆ SQL. ಸೊ ಇದು 5 ಮಾರ್ಕ್ಸ್ ಇರೋದ್ರಿಂದ ಸೊ ನೀವು ಇಲ್ಲಿ ಎಲ್ಲ ನೋಡ್ಕೊಬೇಕಾಗತ್ತೆ. ಇದನ್ನೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. 5 ಮಾರ್ಕ್ಸ್ ಇರೋದ್ರಿಂದ 1 ವರ್ಡ್ಗೆ ಸೊ ಒಂದೊಂದಾಗೆ ತೆಗಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಈಗ ಡೇಟಾ ಟೈಪ್ಸ್ ಅಲ್ಲಿ 1 ಕ್ವಶನ್ ಬರ್ಬೋದು. ಸೊ ಇಲ್ಲ ಕನ್ಸ್ಟ್ರೈಂಟ್ಸ್ ಅಲ್ಲಿ 1 ಕ್ವಶನ್ ಬರ್ಬೋದು. ಸೊ ಇಲ್ಲ ಅಂದ್ರೆ ಸಿಂಟ್ಯಾಕ್ಸ್ ಯಾವ್ದು ಕರೆಕ್ಟ್ ಇದೆ ಅಂತ ಕೇಳ್ಬೋದು. ಆಮೇಲೆ ಪ್ಯಾಟ್ರನ್ ಮ್ಯಾಚಿಂಗ್ ಬಗ್ಗೆ ನೋಡಿರ್ತೀರಾ,
ಹಲವು ಮಾಡಲ್ ಕ್ವಶನ್ ಪೇಪರಲ್ಲಿ ಸಿಮಿಲರ್ ಮತ್ತು ಫ್ರೀಕ್ವೆಂಟ್ ಆಗಿ ಕೇಳಿರುವಂತಹ ಕ್ವಶನ್ಸು. ಫಾರ್ ಎಕ್ಸಾಂಪಲ್ ಫಸ್ಟ್ ಲೆಟರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಲೆಟರ್ ಯಾವುದು, ಲಾಸ್ಟ್ ಲೆಟರ್ ಯಾವುದು ಅಂತ ಪ್ಯಾಟ್ರನ್ ಮ್ಯಾಚಿಂಗ್ ಲೈಕ್ ಅಂತ ಯೂಸ್ ಹೌದು ಅಂಡರ್ಸ್ಕೋರ್ ಯೂಸ್ ಮಾಡ್ತಿರಲ್ಲ. ಸೊ ಅದು ಪ್ಯಾಟ್ರನ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಇದೊಂದು ಕಂಪಲ್ಸರಿ ಕ್ವಶನ್ ಇರುತ್ತೆ ಪ್ಯಾಟ್ರನ್ ಮ್ಯಾಚಿಂಗ್ದು. ಅದು ಬಿಟ್ಟರೆ ಡೇಟಾ ಟೈಪ್ಸ್ ಕೇಳ್ತಾರೆ, ನೋಡಿರ್ತೀರಾ ಕ್ಯಾರ್ದು ಸೈಜ್ ಏನು, ವ್ಯಾರ್ ಕ್ಯಾರ್ದು ಸೈಜ್ ಏನು ಅಂತ. ಸೊ ಇದೊಂದು ಕೇಳಿರ್ತಾರೆ. ಇನ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ನಿಮಗೆ ಪ್ರೋಟೋಕಾಲ್ಸ್ ಬಗ್ಗೆ ಕೇಳ್ಬೋದು, ಆರ್ ಎಲ್ಸ್ ಇಲ್ಲ ಅಂದ್ರೆ ಡಿಫ್ರೆಂಟ್ ರೂಟಿಂಗ್ ಡಿವೈಸಸ್ ಇದೆಯಲ್ಲ, ಸಾರಿ ನೆಟ್ವರ್ಕಿಂಗ್ ಡಿವೈಸಸ್. ಸೊ ನೆಟ್ವರ್ಕಿಂಗ್ ಡಿವೈಸಸ್ ಮೇಲೆ ಕೇಳ್ಬೋದು. ಸೊ ಇನ್ನ ಅದು ಬಿಟ್ರೆ ಡೇಟಾ ಕಮ್ಯುನಿಕೇಶನ್ ಅಲ್ಲೂ ಕೂಡ ಕೇಳ್ಬೋದು. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಾ ಇದೆ ನಿಮಗೆ, ಗೈಡೆಡ್ ಅಂಡ್ ಅನ್ಗೈಡೆಡ್. ಸೊ ಅಲ್ಲಿ ಕೋಆಕ್ಸಿಯಲ್ ಕೇಬಲ್ ಬರುತ್ತೆ, ಸ್ಟ್ರಿಟ್ ಕೇರ್, ಇಲ್ಲೇ ಅದಾದ್ಮೇಲೆ ಇನ್ಫ್ರಾರೆಡ್ ವೇವ್ಸ್, ಮೈಕ್ರೋವೇವ್ಸ್, ಅದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಸೊ ಇನ್ನ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋದಿದ್ರೆ ನಿಮ್ಗೆ ಎಲ್ಲಾ ಪೇಪರ್ಸ್ ಅಲ್ಲೂ ನೋಡಿರ್ತೀರ, ದೇ ಆರ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಸ್ನೂಪಿಂಗ್. ಸೊ ಸ್ನೂಪಿಂಗ್ ಪದೇ ಪದೇ ಕೇಳಿದ್ದಾರೆ. ಸೊ ಅದೊಂದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQs ಕಂಪಲ್ಸರಿ ಇದೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಈ ಟಾಪಿಕ್ಸ್ ಇಂದ ಕೊಡ್ಬೋದು, ಈ ಟಾಪಿಕ್ಸ್ ಈಗ ನಾನು ಏನ್ ಹೇಳಿದೆ, ಈ ಟಾಪಿಕ್ಸ್ ಇಂದ ಒಂದು 80% ಕೊಡ್ಬೋದು. ಇನ್ 20% ಕಂಪಲ್ಸರಿ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬೇಕಾದ್ರೆ 5 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ನ ಹೇಳ್ಬೋದು ಕಂಪಲ್ಸರಿ ಇದೇ ಬರುತ್ತೆ ಅಂತ. ಈ MCQs ಏನಿದೆ ಒಂದು ಸ್ವಲ್ಪ ಥಿಂಕ್ ಮಾಡಲಿ ಮಕ್ಕಳು ಅನ್ನೋ ಉದ್ದೇಶಕ್ಕೆ ಕೊಡ್ತಕ್ಕಂಥದ್ದು. ಸೊ ಅದು ಕಂಪಲ್ಸರಿ ಆಗೋದ್ರೆ ಪೇಪರಲ್ಲಿ ಏನೂ ಇರೋದಿಲ್ಲ. ಓದ್ಬೇಕು ಸ್ವಲ್ಪ MCQs. ಹಾರ್ಟ್ಸ್ ಕ್ವಶನ್ ಎಷ್ಟು ಬರ್ಬೋದು? ಹಾರ್ಟ್ಸ್ ಕ್ವಶನ್ MCQs ಅಲ್ಲಿ ಹಾರ್ಟ್ಸ್ ಕ್ವಶನ್ ನಿಮಗೆ ಅದು ಪ್ಯಾಟರ್ನ್ ಮ್ಯಾಚಿಂಗ್ ಕೇಳಿದ್ನಲ್ಲ ಅದೊಂದು ಬರ್ಬೋದು ಹೈಯರ್ ಆರ್ಡರ್ ಥಿಂಕಿಂಗ್ ಅಲ್ಲಿ MCQs ಅಲ್ಲಿ. ಸೊ ಅದು ಬಿಟ್ರೆ ಇನ್ನು ಯಾವುದೋ ಆ ಥರ ಏನಿರಲ್ಲ. ಬಂದ್ರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಒಂದು ಸ್ವಲ್ಪ ಕೋಡ್ ಕೊಟ್ರೆ ಕೊಡ್ಬೋದು ಮೊದಲನೇ ಕ್ವಶನ್. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಥಿಯರಿಟಿಕಲ್ ಆಗಿರುತ್ತೆ. ಇನ್ನು ಹಾರ್ಟ್ಸ್ ಬಗ್ಗೆ ಮಾತಾಡಿದ್ರೆ 5 ಮಾರ್ಕ್ಸ್ 3 ಕ್ವಶನ್ಸ್ ಬರುತ್ತೆ. ಬಂದ್ಬಿಟ್ಟು ಸಾರ್ಟಿಂಗ್ ನಿಮಗೆ ಗೊತ್ತಿರುತ್ತೆ, ಟ್ರೇಸಿಂಗ್ ಅಲ್ಲಿ ಇರುತ್ತೆ. ಇನ್ನು ಅದು ಬಿಟ್ರೆ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಗೊತ್ತಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನ್, ರೇಂಜ್ ಮತ್ತೆ ಮೀನ್ ಮೋಡ್ ಕಂಡುಹಿಡಿಯ ಕೇಳ್ತಾರೆ. ಸೊ ಈ ಚಾಪ್ಟರ್ ಬೇರೆ ಏನೂ ಇರೋದಿಲ್ಲ, ಬರೀ ಹಾರ್ಟ್ಸ್ ಒಂದೇ ಒಂದು ಕ್ವಶನ್ ಇರುತ್ತೆ 5 ಮಾರ್ಕ್ಸ್ಗೆ. ಸೊ ಅಲ್ಲಿ ನೀವು ಬರೀ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಾಲ್ವ್ ಮಾಡ್ತಾ ಇರ್ತೀರ ಅಷ್ಟೇ. ಮತ್ತೆ ರೇಂಜ್ ಅದನ್ನ 3 ಮಾರ್ಕ್ಸಿಗೆ ಕೊಡ್ತಾರೆ. ಇನ್ನು 2 ಮಾರ್ಕ್ಸ್ಗೆ ರೇಂಜ್ ಇಲ್ಲ ಅಂದ್ರೆ ಮೀನ್ ಮೋಡ್ ಯಾವ್ದಾರ ಕಂಡುಹಿಡಿಯ ಕೇಳ್ತಾರೆ. ಇನ್ನು ಅದು ಬಿಟ್ರೆ ಇನ್ನು ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು ಹಾರ್ಟ್ಸ್ ಅಲ್ಲಿ SQL ಇದು ಪಾರ್ಟ್ E ಅಲ್ಲಿ ಬರ್ತದೆ. 3 ಕ್ವಶನ್ ಇರುತ್ತೆ, ನೀವು ಸಾಲ್ವ್ ಮಾಡಬೇಕಾಗಿರೋದು 2. ಸೊ SQL ಅಲ್ಲಿ ಕ್ವೈರೀಸ್ ಕೊಡ್ತಾರೆ ನಿಮ್ಗೆ. 5 ಕ್ವೈರಿ ಇರುತ್ತೆ, 5 ಕ್ವೈರಿಗೆ 5 ಆನ್ಸರ್ ಬರೀಬೇಕು, 5 ಮಾರ್ಕ್ಸ್ ಇರುತ್ತೆ. 5 ಕ್ವೇರಿನು ಹೆಂಗೆ ಇದು CS ಲ್ಯಾಬ್ ಮ್ಯಾನ್ಯುಯಲ್ ಅಲ್ಲಿ ಇರೋದನ್ನೇ ಕೊಡಲ್ಲ. ಅಲ್ಲಿ ಅವರಿಗೆ ಯಾವ್ದು ಅನ್ಸುತ್ತೆ ಆ ಟೇಬಲ್ ನ ಪಿಕ್ ಮಾಡಿರ್ತಾರೆ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬರಲ್ಲ. ಸೊ ರ್ಯಾಂಡಮ್ ಆಗಿ ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಏನ್ ಹೇಳ್ತೀರಾ, ಬೇಸಿಕಲ್ ಕೊಡ್ತಾರೆ. ಇದಂದ್ರೆ ಈ ಬೇರೆ ಬೇಸಿಕಲಿ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಟಾಪಿಕ್ ಇರುತ್ತೆ ಅದರ ಮೇಲೆ ಕೊಡ್ಬೇಕಾಗಿ ಬರುತ್ತೆ. ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಅಗ್ರಿಗೇಟ್ ಫಂಕ್ಷನ್ ಇದೆ, ಸಿಂಗಲ್ ರೋ ಫಂಕ್ಷನ್ ಇದೆ, ಮಲ್ಟಿ ರೋ ಫಂಕ್ಷನ್ ಇದೆ. ಸೊ ಅದ್ರಲ್ಲಿ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡಕ್ಕೆ ಕೇಳ್ಬೋದು, ಇಲ್ಲ ಆಲ್ಟರ್ ಮಾಡಕ್ಕೆ ಕೇಳ್ಬೋದು. ಈ ಮಾಡಿಫೈ, ರಿಮೂವ್, ಡಿಫಾಲ್ಟ್ ಅದೆಲ್ಲ ಕೇಳ್ಬೋದಾ? ಕೇಳ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ಸೀರೀಸ್ ಇದೆ ABCDEF ಅಂತ. ಸೊ ಮಾಡಿಫೈ ಮಾಡಕ್ಕೆ ಒಂದು, ಆಲ್ಟರ್ ಮಾಡಕ್ಕೆ ಒಂದು, ಸೊ ಈ ಥರ ಡಿಫ್ರೆಂಟ್, ರಿಮೂವ್ ಮಾಡಕ್ಕೆ ಒಂದು. ಸೊ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಟೇಬಲ್ಗೆ ಯಾವ ಥರ ನಾನು ಮತ್ತೆ ರೋಸ್ನ ಕಾಲಮ್ಸ್ನ ಆ್ಯಡ್ ಮಾಡ್ಬೋದು. ಸೊ ಈ ಥರ ಕೇಳ್ತಾ ಹೋಗ್ತಾರೆ. 5 ಇರುತ್ತೆ. ಯಾವ್ದು ಕ್ವೇರಿ ಬೇಕಾದ್ರೂ ಕೇಳ್ಬೋದಾ? ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಅಂದ್ರೆ ರಿಪೀಟ್ ಆಗಲ್ಲ. ಅಗ್ರಿಗೇಟ್ ಮೇಲೆ ಒಂದಿರುತ್ತೆ. ಈಗ ಮಿನ್ ಮ್ಯಾಕ್ಸ್ ನೋಡಿರ್ತೀರಲ್ಲ ಅದಿರುತ್ತೆ. ಸೊ ಒಂದು ಟೇಬಲ್ ಅಪ್ಡೇಟ್ ಮಾಡಕ್ ಕೇಳಿರ್ತಾರೆ, ಆಲ್ಟರ್ ಮಾಡಕ್ ಕೇಳಿರ್ತಾರೆ. ಸೊ ಈ ತರ 5 ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಅಲ್ಲಿ ಏನ್ ಟಾಪಿಕ್ ಇರುತ್ತೆ ಅದೇ ಟಾಪಿಕ್ ಅದೇ ಇರುತ್ತೆ. ಬಟ್ ಕ್ವಶನ್ಸ್ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಲ್ಲ ಅದೇ ಇರಲ್ಲ, ಚೇಂಜ್ ಆಗ್ಬೋದು. ಶ್ರೀಮಂತ್ ಅವರೇ, ಇನ್ನು ನಿಮಗೆ ಪ್ರಶ್ನೆಗಳಿದೆ ಅಂತ ಅನ್ಸುತ್ತೆ. ಕಾರ್ಯಕ್ರಮದ ಕೊನೆಗೆ ಸರ್ ನಂಬರ್ ಕೊಡ್ತೀವಿ, ಆಯ್ತಾ? ಫೋನ್ ನಂಬರು ಕಾರ್ಯಕ್ರಮ ಕೇಳ್ತಾ ಇರಿ, ಫೋನ್ ನಂಬರ್ ಕೊಡ್ತೀವಿ. ಮತ್ತೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಅವ್ರಿಗೆ, ಆಯ್ತಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗಾಗಲೇ KSEAB ವೆಬ್ಸೈಟಲ್ಲಿ ನಿಮ್ಮ ಕ್ವಶನ್ ಬ್ಯಾಂಕ್ ಇದೆ ಅನ್ಸುತ್ತೆ. ಎಷ್ಟು ಪ್ರಶ್ನೆಗಳಿದೆ ಅದರಲ್ಲಿ? ಅದು ಪ್ರತಿ ಒಂದು ಚಾಪ್ಟರ್ ಇಂದನೂ MCQs ಮತ್ತೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂತ ಹೇಳಿ ತುಂಬಾ ಕ್ವಶನ್ಸ್ ಇದೆ. ಸೊ ಎಲ್ಲೆಲ್ಲಿಂದ ತೆಗಿಬಹುದು, ಎಲ್ಲಾ ಕ್ವಶನ್ಸ್ ತೆಗೆದಿದ್ದಾರೆ. ಆಕ್ಚುಲಿ ಇದನ್ನೊಂದು ಬಿಟ್ಟೆ ಒಂದು 6 ತಿಂಗಳಾಗಿದೆ. ವಿದ್ಯಾರ್ಥಿಗಳು ಈ ಔಟ್ ಯಾರು ಟ್ರೈ ಮಾಡ್ತಾ ಇರ್ತಾರೆ ಅವ್ರು ಅದ್ರ ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಅಷ್ಟು ಇಷ್ಟು ಅಂತಲ್ಲ, ತುಂಬಾ ಕ್ವಶನ್ ಇದೆ. ಒಂದೊಂದು ಚಾಪ್ಟರ್ ಅಲ್ಲಿ 100 MCQs ಇರುತ್ತೆ. ಸೊ ಒಂದೊಂದು ಲೈನ್ ಇಂದಾನು ತೆಗೆದಿರ್ತಾರೆ.
ಸೊ ಅದನ್ನ ಓದಿದ್ರೆ ಔಟ್ ಆಫ್ ಔಟ್ ಮಿಸ್ ಆಗೋದಿಲ್ಲ. ಈಗಾಗಲೇ ನೀವು ತರಗತಿಗಳಲ್ಲಿ ಹೇಳಿರ್ತೀರಾ ಆ ಪ್ರಶ್ನೆಕೋಟಿ ಬಗ್ಗೆ, ಅಂದರೆ ಕ್ವಶನ್ ಬ್ಯಾಂಕ್ ಬಗ್ಗೆ ಹೇಳಿರ್ತೀರಾ. ಸಾಕಷ್ಟು ಜನ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಜೆರಾಕ್ಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಮಾಡದೇ ಇರೋರು, ಗೊತ್ತಿಲ್ಲದೆ ಇರೋರು ಇವತ್ತೇ ಹೋಗಿ ಅಲ್ಲಿ ಸರ್ಚ್ ಮಾಡ್ಬೋದು. PUC ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ, ಅಲ್ಲಿ ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈಗ ಮುಂದುವರ್ಸೋಣ ನಾವು. ಓಕೆ, ಸಾರ್ಟಿಂಗ್ ಹೇಳಿದ್ದೆ. ಸೊ 6ನೇ ಚಾಪ್ಟರ್ ಬಂದ್ಬಿಟ್ಟು ಸರ್ಚಿಂಗ್ ಅಂತ ಹೇಳಿ. ಇಲ್ಲಿ ಸರ್ಚಿಂಗ್ ಅಲ್ಲಿ ಲಾಟ್ಸ್ ಅಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಬರ್ತದೆ, ಒಂದು ಲೀನಿಯರ್ ಸರ್ಚ್ ಅಂಡ್ ಬೈನರಿ ಸರ್ಚ್ ಅಂತ ಇರುತ್ತೆ. ಸೊ ಈ ಎರಡನ್ನ ಕೊಡ್ತಾರೆ, ಎರಡರಲ್ಲಿ ಒಂದನ್ನ ಕೊಡ್ತಾರೆ. ಲೀನಿಯರ್ ಸರ್ಚ್ ಇಲ್ಲ ಬೈನರಿ ಸರ್ಚ್, ಆಲ್ಗರಿದಮ್ ಬರೀಬೇಕಿರ್ತದೆ. ಸೊ ಲೀನಿಯರ್ ಸರ್ಚ್ನ ಕೊಟ್ಟರೆ 5 ಮಾರ್ಕ್ಸಿಗೆ ಕೊಡೋದಿಲ್ಲ. ಅದರ ಜೊತೆ ಯಾವ್ದಾದ್ರು ಒಂದು ಕ್ವಶನ್ ಕೇಳಿರ್ತಾರೆ, ಲೀನಿಯರ್ ಸರ್ಚ್ ಅಂದ್ರೆ ಏನು, ಅದಕ್ಕೆ ಇನ್ನೊಂದು ಹೆಸರೇನು ಅಂತ ಕೇಳಿರ್ತಾರೆ. ಈ ಚಾಪ್ಟರ್ ಕೂಡ 10 ಮಾರ್ಕ್ಸ್ಗೆ ಇರ್ತದೆ. ಸೊ ಇದರಲ್ಲಿ 3 ಮಾರ್ಕ್ಸ್ ಒಂದು ಬರ್ತದೆ. 3 ಮಾರ್ಕ್ಸಿಗೂ ಕೂಡ ಆಲ್ಗರಿದಮ್ಸ್ ಕೇಳ್ತಾರೆ. ಸೊ ಇನ್ನು 2 ಮಾರ್ಕ್ಸ್ಗೂ ಒಂದಿರುತ್ತೆ. ಸೊ ಈ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸಲ್ಲಿ ಹ್ಯಾಶಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಹ್ಯಾಶಿಂಗ್ ಅಂಡ್ ಕೊಲ್ಯೂಷನ್ ಅಂತ. ಪರ್ಫೆಕ್ಟ್ ಹ್ಯಾಶಿಂಗ್ ಓದಬೇಕಾಗ್ತದೆ, ಕೊಲ್ಯೂಷನ್ ರೆಸೊಲ್ಯೂಷನ್ ಅದನ್ನೊಂದ್ಸರಿ ನೋಡ್ಕೋಬೇಕಾಗುತ್ತೆ. ಈ ಇದರಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಕ್ವಶನ್ಸ್ನ ಕೇಳ್ತಾರೆ. ಸೊ ಅದೊಂದು ಆಗಲೇ ಹೇಳ್ದಂಗೆ ಲಾಟ್ಸಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಬರುತ್ತೆ, ಆಲ್ಗರಿದಮ್ ಇರುತ್ತೆ ಎರಡರಲ್ಲಿ ಒಂದನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಂತ 5 ಮಾರ್ಕ್ಸಿಗೆ ಇರ್ತದೆ. ಈ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಲ್ಲಿ 1 ಮಾರ್ಕ್ಸ್ದು ಇರಲ್ಲ, 2 ಮಾರ್ಕ್ಸ್ದು ಇರಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ಇರಲ್ಲ. ಒಂದು ಹಾರ್ಟ್ಸ್ ಕ್ವಶನ್ ಬರ್ತದೆ, ಹೈಯರ್ ಆರ್ಡರ್ ಥಿಂಕಿಂಗ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ. ಇದನ್ನ 5 ಮಾರ್ಕ್ಸಿಗೆ ಕೇಳ್ತಾರೆ. 5 ಮಾರ್ಕ್ಸಲ್ಲಿ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪಾರ್ಟ್ 3 ಮಾರ್ಕ್ಸಿಗೆ ಇದ್ರೆ, ಇನ್ನು 2 ಮಾರ್ಕ್ಸ್ಗೆ ರೇಂಜ್ನ ಕಂಡುಹಿಡಿಯೋದು, ಇಲ್ಲ ಅಂದ್ರೆ ಮೋಡ್ನ, ಮೀಡಿಯನ್ನ ಕಂಡುಹಿಡಿಯೋದನ್ನ ಕೇಳ್ತಾರೆ. ಸೊ ಇದು ಫುಲ್ಲಿ ಹಾರ್ಟ್ಸ್, ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಇದು 5 ಮಾರ್ಕ್ಸಿಗೆ ಅಷ್ಟೇ. ಮಕ್ಕಳು ಬೇರೆ ಏನು ಓದೋದು ಬೇಡ ಈ ಚಾಪ್ಟರ್ಲಿ, ಬರೀ ರೇಂಜ್, ಮೀನ್, ಮೋಡ್, ಮೀಡಿಯನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರ್ತದೆ. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಫಾರ್ಮುಲಾ ಎಲ್ಲ ಹಾಕ್ಬೇಕು, ಇಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ನ ಕಳ್ಕೊತಾರೆ. ಅದು ಕೂಡ ಅದಕ್ಕೂ ಮಾರ್ಕ್ಸ್ ಇರುತ್ತೆ, ಫಾರ್ಮುಲಾನ ಹಾಕಬೇಕು. ಸೊ ಅದು 3 ಮಾರ್ಕ್ಸ್ ಇರುತ್ತೆ. ಈಗ ನೀವು ಬ್ಯಾಕ್ ಟು ಬ್ಯಾಕ್ ಇದು ಮಾಡಿದ್ರಲ್ಲ, ಮೊನ್ನೆ ಪ್ರಿಪರೇಟರಿ ಮಾಡಿದ್ರಲ್ಲ, ಅದರಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಈ ಪ್ರಶ್ನೆ? ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾನು ಹೇಳಿದ್ನಲ್ಲ, ಫಾರ್ಮುಲಾ ಹಾಕಲ್ಲ, ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಅಲ್ಲಿ ನೋಡಿ ಬರೀ ಆನ್ಸರ್ನ ಇಡ್ತಾ ಇದಾರೆ. ಸೊ ಆನ್ಸರ್ನ ಇಡಬಾರ್ದು. ಆಮೇಲೆ ಇನ್ನೊಂದು ಏನ್ ತಪ್ಪು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅಲ್ಲಿ ಮೆನ್ಷನ್ ಮಾಡ್ತಾ ಇದಾರೆ ಯಾವ ಯೂನಿಟ್ಸ್ ಅಲ್ಲಿ ಇರ್ಬೇಕು ಅಂತ, ಮೀಟರ್ ಅಲ್ಲಿ ಇರ್ಬೇಕಾ, ಸೆಂಟಿಮೀಟರ್ ಅಲ್ಲಿ ಇರ್ಬೇಕಾ ಅಂತ. ಅದನ್ನ ಮಿಸ್ ಮಾಡ್ತಾ ಇದಾರೆ. ಅದನ್ನ ಮಿಸ್ ಮಾಡಿದ್ರು ಕೂಡ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರ್ತದೆ. ಸೊ ಅದನ್ನ ಮಿಸ್ ಮಾಡಬಾರ್ದು, ಪೂರ್ತಿ ಅಂಕಗಳು ಸಿಗಲ್ಲ. ಸೊ ಅದಕ್ಕೆ ಇರೋದು ಮಾರ್ಕ್ಸ್. ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಮೀಟರ್ ಇಲ್ಲ ಸೆಂಟಿಮೀಟರ್ ಅಂತ, ಅದನ್ನ ಮರಿತಾ ಇದಾರೆ. ಅದಲ್ದೇನೆ ಇನ್ನ ಏನ್ ತಪ್ಪು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಫಾರ್ಮುಲಾ ಹಾಕಲ್ಲ, ಸ್ಟ್ರಕ್ಚರ್ ಆಗಿ ಬರೆಯಲ್ಲ. ಸ್ಟ್ರಕ್ಚರ್ ಆಗಿ ಬರೀಬೇಕು, ಟೇಬಲ್ಸ್ ಹಾಕಿ ನೀಟಾಗಿ. ಸೊ ಅದನ್ನ ರೆಪ್ರೆಸೆಂಟ್ ಮಾಡಿದ್ರೆ 5 ಮಾರ್ಕ್ಸ್ ಕಂಪಲ್ಸರಿ ಆಗಿ ಸಿಗುತ್ತೆ. ಸೊ ಅದಲ್ದೆ ಇನ್ನೊಂದು ಮಿಸ್ಟೇಕ್ ಏನಾಗ್ತಾ ಇದೆ ಅಂದ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಈಗ ಎಂಟ್ರೀಸ್ ನ 6 ಕೊಟ್ಬಿಟ್ಟು 7 ಅಂತ ಕೊಡ್ತಾರೆ ಹೊರಗಡೆ, 7 ನಂಬರ್ ಅಂತ ಕೊಡ್ತಾರೆ. ಸೊ ಬಟ್ ಇಲ್ಲಿ ಮಕ್ಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಂಬರ್ ಆಫ್ ಎಂಟ್ರೀಸ್ ಎಷ್ಟಿದೆ ಅಷ್ಟನ್ನ ಮಾತ್ರ ತಗೋಬೇಕು, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅಷ್ಟನ್ನ ಮಾತ್ರ. ಸೊ ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಒಂದು ಪ್ರಿಪರೇಟರಿಯಲ್ಲೂ ಕೂಡ 7 days in a week ಅಂತ ಕೇಳಿ 6 ಎಲಿಮೆಂಟ್ಸ್ನ ಕೊಟ್ಟಿದ್ರು. ಸೊ ಮಕ್ಕಳು ಈ ತಪ್ಪನ್ನ ಮಾಡಬಾರ್ದು, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅಷ್ಟನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಇದೊಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಮಕ್ಕಳು. ಓಕೆ, ಇನ್ನ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಮಾತಾಡೋದಿದ್ರೆ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅಂತ. ಸೊ ಈ ಚಾಪ್ಟರ್ ಅಲ್ಲಿ 1 ಮಾರ್ಕ್ಸ್ ಒಂದಿರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಒಂದಿರುತ್ತೆ, 2 ಮಾರ್ಕ್ಸ್ ಒಂದಿರುತ್ತೆ, 3 ಮಾರ್ಕ್ಸ್ ಒಂದಿರುತ್ತೆ, 5 ಮಾರ್ಕ್ಸ್ ಕೂಡ ಒಂದಿರುತ್ತೆ. ಹಾರ್ಟ್ಸ್ ಅಲ್ಲ, ಲಾಟ್ಸ್ ಥಿಯರಿ ಇರುತ್ತೆ. ಸೊ ಟೋಟಲಿ 12 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ 1 ಮಾರ್ಕ್ಸ್ ಕೀಸ್ ಬಗ್ಗೆ ಯಾವ್ದಾದ್ರು ಕೇಳ್ಬೋದು. ಸೊ ಕೀಸ್ ಇಲ್ಲ ಅಂದ್ರೆ ಆಟ್ರಿಬ್ಯೂಟ್ಸ್, ಡೊಮೈನ್, ಡಿಗ್ರೀಸ್ ಇದ್ರ ಬಗ್ಗೆ ಕೇಳ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಅದೇ ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ. ಇನ್ 2 ಮಾರ್ಕ್ಸ್ಗೆ ಕೀಸ್ ಕೇಳ್ಬೋದು. ವಾಟ್ ಈಸ್ ಪ್ರೈಮರಿ ಕೀ, ವಾಟ್ ಈಸ್ ಕ್ಯಾಂಡಿಡೇಟ್ ಕೀ, ವಾಟ್ ಈಸ್ ಡಿಗ್ರಿ, ವಾಟ್ ಈಸ್ ಕಾರ್ಡಿನಾಲಿಟಿ, ಈ ತರ ಕ್ವಶನ್ಸ್ ನ ಕೇಳ್ಬೋದು. ಇನ್ 3 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅಂತ ಬರುತ್ತೆ, ಇಲ್ಲ ಅಂದ್ರೆ ಕೀ ಕಾನ್ಸೆಪ್ಟ್ಸ್ ಆಫ್ DBMS ಅಂತ ಬರುತ್ತೆ. ಸೊ ಇದರ ಮೇಲೆ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಟೋಟಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕೀಸ್ ಏನಿದೆ ಅದನ್ನ ಮಕ್ಕಳು ಒಂದ್ಸಲಿ ನೋಡ್ಕೋಬೇಕಾಗತ್ತೆ. ಈ ಚಾಪ್ಟರ್ ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟರ್, 12 ಮಾರ್ಕ್ಸ್ಗೆ ಇರುತ್ತೆ, ಫುಲ್ ಥಿಯರಿ ಇರುತ್ತೆ, ತುಂಬಾ ಈಸಿ ಇರುತ್ತೆ ಓದಕ್ಕೆ. ಸೊ ಈ ಚಾಪ್ಟರ್ ಒಂದು ಮಕ್ಕಳು ಇದನ್ನ ನೋಡ್ಕೊಂಡ್ರೆ ಪಾಸ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದು ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಜಿಲಾನಿ ಸಾದಿಕ್ ಅಂತ. ಬೆಸ್ಟ್ ಕಾಮರ್ಸ್ ಕಾಲೇಜಿಂದ ಮಾತಾಡ್ತಿರೋದು. ಓಕೆ, ಪ್ರಶ್ನೆ ಕೇಳಿ. ಈಗ ಸೆಕೆಂಡ್ PU ಅಲ್ಲಿ TS ಬಗ್ಗೆ ಇದು
ಔಟ್ ಆಫ್ ಔಟ್ ತೆಗಿಬೇಕಂದ್ರೆ ಥಿಯರಿ ಆಸ್ಪೆಕ್ಟ್ಸ್ ಅಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್, ಡೇಟಾ ಕಮ್ಯುನಿಕೇಶನ್ಸ್ ಅಲ್ಲಿ ಯಾವ್ದಿಕ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕು? ಓಕೆ, ಹಾಯ್ ಜಿಲಾನಿ. ಹಾಯ್ ಸರ್. ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ನೀವು 5 ಮಾರ್ಕ್ಸ್ಗೆ ಎಲ್ಲ ಥಿಯರಿಟಿಕಲ್ ಇರುತ್ತೆ. ನೀವು ಹೇಳಿದಂತಹ 2 ಚಾಪ್ಟರ್ ಕೂಡ ಥಿಯರಿಟಿಕಲ್ ಕ್ವಶನ್ಸ್ ಇರುತ್ತೆ, ಮೀನ್ಸ್ ಲಾರ್ಡ್ಸ್, ಲೋಯರ್ ಆರ್ಡರ್ ಥಿಂಕಿಂಗ್ ಅಂತ ಹೇಳಿ. ಸೊ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ನೀವು 5 ಮಾರ್ಕ್ಸ್ಗೆ ಯಾವುದಕ್ಕೆ ಒತ್ತು ಕೊಡ್ಬೇಕಂತ ಹೇಳಿದ್ರೆ, ನೀವು ನೋಡಿರ್ತೀರಾ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಡಿವೈಸಸ್ ಅಂತ ಬರ್ತದೆ. ಸೊ ಇದರಲ್ಲಿ ಹಬ್, ಸ್ವಿಚ್, ರೂಟರ್, ಮೋಡಮ್ ಇದನ್ನು ನೋಡ್ಕೋಬೇಕಾಗತ್ತೆ. 5 ಮಾರ್ಕ್ಸಿಗೆ ಕೇಳಿದ್ರೆ 5 ಪಾಯಿಂಟ್ನ ಕೇಳ್ತಾರೆ. ಈಗ ಸ್ವಿಚ್, ಹಬ್, ಮೋಡಮ್ ಈ ಥರ 5 ಕ್ವಶನ್ನ ಕೇಳಿರ್ತಾರೆ. ಒಂದೊಂದು ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ. ಇದು ಅಲ್ಲದೇನೆ ನೀವು ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತೆ ಪ್ರಿಪರೇಟರಿಯಲ್ಲಿ ನೋಡಿರ್ತೀರಾ ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಯಾವ್ದು. ಇದರಲ್ಲಿ ಯಾವ್ದಾದ್ರು 2 ಮಾತ್ರ ಎಕ್ಸ್ಪ್ಲೈನ್ ಮಾಡಕ್ ಕೇಳೋದು, ಇಲ್ಲ ಟೋಪೋಲಜಿ ಕೇಳೋದು. ಟೈಪ್ಸ್ ಆಫ್ ಟೋಪೋಲಜಿ ಇದೆಲ್ಲ, ಟೋಪೋಲಜಿ ಕೇಳೋದು. ಈ ಟೋಪೋಲಜಿಯಲ್ಲಿ ಸ್ಟಾರ್ ಇಲ್ಲ ಬಸ್ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಈಗ ನೀವು ಹೇಳಿದ್ರ ನೆಟ್ವರ್ಕ್ ಡಿವೈಸಸ್, ಅದನ್ನ ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾ ಅಥವಾ ಅದ್ರದ್ದು ಫ್ರೀಕ್ವೆನ್ಸಿ ಮತ್ತು ಅದ್ರದ್ದು ಮೀನಿಂಗ್ ಬರೆದ್ರೆ ಸಾಕಾ? ಇವಾಗ ಅವರು 5 ಮಾರ್ಕ್ಸ್ಗೆ 3ನ ಕೇಳಿದ್ರೆ ಜಾಸ್ತಿ ಬರೀಬೇಕಾಗ್ತದೆ. 5 ಮಾರ್ಕ್ಸ್ಗೆ 5ನ ಕೇಳಿದ್ರೆ ಜಸ್ಟ್ ಅದರ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕು. 1 ಮಾರ್ಕ್ಸಿಗೆ ಎಷ್ಟು ಬೇಕು ಅಷ್ಟು ಬರೆದ್ರೆ ಸಾಕು. ಎಸ್ ಸರ್. ಇನ್ ಕೇಸ್ ನಿಮ್ಮ ಹತ್ರ ಟೈಮ್ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಬರೆದ್ರೆ ತುಂಬಾ ಒಳ್ಳೇದು. ಎಸ್ ಸರ್. ಎಷ್ಟು ಬರಿಬೇಕು ಅಂತ ಕೇಳ್ತಾರೆ. ಜಾಸ್ತಿ ಅಂದ್ರೆ ಪೇಜ್ ಲೆಕ್ಕ ಕೇಳ್ತಾರೆ. ಪೇಜ್ ಲೆಕ್ಕ ಅಲ್ಲ, ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 3 ಕ್ವಶನ್ಸ್ ಕೇಳಿದ್ರೆ ಜಾಸ್ತಿ ಬರೀಬೇಕು, 5 ಕ್ವಶನ್ ಕೇಳಿದ್ರೆ 1 ಮಾರ್ಕ್ಸಿಗೆ ಎಷ್ಟು ಸಾಕು ಅಷ್ಟು ಬರೆದ್ರೆ ಸಾಕು. ಸರ್, ಈಗ ಡೇಟಾ ಕಮ್ಯುನಿಕೇಶನ್ಸ್ ಅಲ್ಲಿ ವೈರ್ಸ್ ಬಗ್ಗೆ 3 ಟೈಪ್ಸ್ ಬಗ್ಗೆನೂ ಕೇಳ್ತಾರ 5 ಮಾರ್ಕ್ಸಿಗೆ? ಅದೇ ಹೇಳ್ತೀನಿ. ಸೊ ಡೇಟಾ ಕಮ್ಯುನಿಕೇಶನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಬರುತ್ತೆ. ಮಕ್ಕಳು ಇಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾರೆ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ಗೂ ಮತ್ತೆ ಕಾಂಪೋನೆಂಟ್ಸ್ ಆಫ್ ಕಮ್ಯುನಿಕೇಶನ್ಗೂ. ಇಲ್ಲಿ ಕಾಂಪೋನೆಂಟ್ಸ್ ಅಲ್ಲಿ ನಿಮಗೆ ಸೆಂಡರ್, ರಿಸೀವರ್, ಕಮ್ಯುನಿಕೇಶನ್ ಮೋಡ್, ಪ್ರೋಟೋಕಾಲ್ಸ್ ಇದು ಬರುತ್ತಲ್ಲ ಅದು. ಸೊ ಇಲ್ಲಿ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ಸ್ ಏನ್ ಬರುತ್ತೆ, ಇದು ಸಿಂಪ್ಲೆಕ್ಸ್, ಆಫ್ಲೆಕ್ಸ್, ಡೂಪ್ಲೆಕ್ಸ್ ಇದೆಯಲ್ಲ ಅದು ಬರ್ತದೆ. ಇದು ಮೇನ್ ಇಂಪಾರ್ಟೆಂಟ್ ಕ್ವಶನ್. ಇದು ಅಲ್ದೇನೆ ಬಂದ್ರೆ ಇನ್ನು ಟ್ರಾನ್ಸ್ಮಿಷನ್ ಮೀಡಿಯಾ ಅಲ್ಲಿ ನಿಮಗೆ 2 ಟೈಪ್ಸ್ ಬರುತ್ತೆ, ಗೈಡೆಡ್ ಅಂಡ್ ಅನ್ಗೈಡೆಡ್ ಮೀಡಿಯಾ ಅಂತೇಳಿ. ಈ ಗೈಡೆಡ್ ಮೀಡಿಯಾ ಬಗ್ಗೆ ಏನಾದರೂ ಕೇಳ್ಬೋದು, ಇಲ್ಲ ಅನ್ಗೈಡೆಡ್ ಮೀಡಿಯಾ ಬಗ್ಗೆ ಏನಾದರೂ ಕೇಳ್ಬೋದು. ನಿಮಗೆ ಗೊತ್ತು ಗೈಡೆಡ್ ಮೀಡಿಯಾ ಅಂದ್ರೆ ವೈರ್, ಇದರಲ್ಲಿ ಆ 3 ಕೇಳ್ಬೋದು. ಕೋಆಕ್ಸಿಯಲ್ ಕೇಬಲ್, ಟ್ವಿಸ್ಟೆಡ್ ಕೋಆಕ್ಸಿಯಲ್ ಕೇಬಲ್ ಅದನ್ನ. ಇಲ್ಲ ಅಂತ ಹೇಳಿದ್ರೆ ಇನ್ನು ಅನ್ಗೈಡೆಡ್ ಮೀಡಿಯಾ ಅಲ್ಲಿ ನಿಮಗೆ ಇನ್ಫ್ರಾರೆಡ್ ವೇವ್ಸು, ಮೈಕ್ರೋವೇವ್ಸು ಇದು ಕೇಳ್ಬೋದು. ಸೊ 2 ಕೇಳಲ್ಲ, 2ರಲ್ಲಿ 1 ಕೇಳ್ತಾರೆ. ಸೊ ಇಲ್ಲೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನೀವು ಪಾಯಿಂಟ್ಸ್ ವೈಸ್ ಬರಿತಾ ಹೋಗ್ಬೇಕಾಗತ್ತೆ. 3 ಕೇಳಿದ್ರೆ ಪಾಯಿಂಟ್ಸ್ ವೈಸ್ ಬರ್ದಿ ಅದ್ರದ್ದು ಡಯಾಗ್ರಾಮ್ ಏನಾದ್ರು ಬಿಡಿಸ್ಬೇಕಾ ಸರ್? ಬರೆದ್ರೆ ತುಂಬಾ ಒಳ್ಳೇದು. ಡಯಾಗ್ರಾಮ್ ಬರೆದ್ರೆ ತುಂಬಾ ಒಳ್ಳೇದು. 5 ಮಾರ್ಕ್ಸ್ ಕೇಳಿದ್ರೆ ತುಂಬಾ ಒಳ್ಳೇದು ಬರೆದ್ರೆ. ಎಸ್ ಸರ್. ಡೇಟಾ ಕಮ್ಯುನಿಕೇಶನ್ಸ್ ಅಲ್ಲಿ 2 ಮಾರ್ಕ್ಸ್ ಕೂಡ ಒಂದಿರೋದ್ರಿಂದ ವಾಟ್ ಇಸ್ ಗೈಡೆಡ್ ಮೀಡಿಯಾ ಅಂತಾನೂ ಕೂಡ ಕೇಳ್ಬೋದು. ಸೊ ಆಗ ಅವಶ್ಯಕತೆ ಇರಲ್ಲ. 5 ಮಾರ್ಕ್ಸ್ ಕೇಳಿದ್ರೆ, ಈಗ ಲಾಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ರೆ, ಈಗ ಟೋಪೋಲಜಿ ಬಗ್ಗೆ ಎಲ್ಲ ಬರೀತಿರ್ತೀರ, ಅವಾಗೆಲ್ಲ ನೀವು ಡಯಾಗ್ರಾಮ್ ಬರೆದ್ರೆ ತುಂಬಾ ಒಳ್ಳೇದು. ಅದಕ್ಕೆಲ್ಲ ಫುಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗೈತೆ ಆ ತರ ಬಿಡಿಸೋದಾ ಸರ್? ಹೌದು, ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗಿದೆ ಹಂಗೆ ಬರೀಬೇಕು. ಎಸ್ ಸರ್. ಓಕೆ. ನೆಕ್ಸ್ಟ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಲ್ಲಿ ಈಗ ಟ್ರೋಜನ್, ರಾನ್ಸಮ್ ವೇರ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲ್ವೇರ್ ಸಾಫ್ಟ್ವೇರ್ ಇದಾವಲ್ಲ, ಓಕೆ, ಅದರಲ್ಲಿ 5 ಮಾರ್ಕ್ಸ್ ಕೇಳಿದ್ರೆ 5 ಫುಲ್ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾ ಅಥವಾ ಪಾಯಿಂಟ್ಸ್ ವೈಸ್ ಸಣ್ಣದಾಗಿ ಬರೋದ್ರ ಆಗುತ್ತೆ? ಇಲ್ಲ, ಥಿಯರಿಟಿಕಲಿ ಬರೀಬೇಕಾಗತ್ತೆ, ಅದನ್ನ ಫುಲ್ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. 5 ಮಾರ್ಕ್ಸ್ಗೆ 5 ಕ್ವಶನ್ ಕೇಳ್ತಾರೆ. ವಾರ್ಮ್ಸ್ ಬರುತ್ತೆ, ವೈರಸ್, ಮಾಲ್ವೇರ್, ಟ್ರೋಜನ್ ಹಾರ್ಸ್, ರಾನ್ಸಮ್ ವೇರ್, ಕೀ ಲಾಗರ್ಸ್ ಬರ್ತವೆ. ಅದಲ್ದೇನೆ ಇನ್ನ ಸ್ಪೈವೇರ್, ಆಡ್ವೇರ್ ಬರ್ತದೆ. ಇನ್ನ ನಿಮ್ಗೆ ಆ ಚಾಪ್ಟರ್ ಅಲ್ಲಿ 1 ಮಾರ್ಕ್ಸಿಗೆ ಕೇಳೋದಿದ್ರೆ ಈ ಸ್ಪೈವೇರ್ಸ್ ಇಲ್ಲ ಆಡ್ವೇರ್ಸ್ ಬಗ್ಗೆ ಕೇಳ್ಬೋದು. ಅದಲ್ದೇ ಇದ್ರೆ ಈಗ ಪದೇ ರಿಪೀಟ್ ಆಗಿರೋ ಕ್ವಶನ್ ಅಂದ್ರೆ ಸ್ನೂಪಿಂಗ್ ಬಗ್ಗೆ ಕೂಡ ಕೇಳ್ಬೋದು. ಸೊ ಈ ತರ ಆಗತ್ತೆ. ಇದು ಅಲ್ದೇನೆ ಮೆಥಡ್ಸ್ ಟು ಅವಾಯ್ಡ್ ಮಾಲ್ವೇರ್ ಆ ಕ್ವಶನ್ ನ ಕೂಡ ಕೇಳ್ಬೋದು ನಿಮ್ಗೆ, ಪ್ರಿವೆನ್ಷನ್ಸ್ ಆಫ್ ಮಾಲ್ವೇರ್ ಅಂತ. ಹ್ಯಾಕರ್ಸ್ ಮತ್ತು ಕ್ರ್ಯಾಕರ್ಸ್ ಬಗ್ಗೆ ಕೇಳ್ತಾರಾ ಸರ್? ಕೇಳ್ಬಹುದು. ಅದೊಂದನ್ನ ಕೇಳಕ್ಕಾಗಲ್ಲ 5 ಮಾರ್ಕ್ಸ್ಗೆ, 1 ವರ್ಡ್ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಕುಕೀಸ್ ಜೊತೆ ಹ್ಯಾಕರ್ಸ್ ನ ಕೂಡ ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಆಯ್ತಲ್ವಾ? ಧನ್ಯವಾದಗಳು. ನಾನು ಚಾಪ್ಟರ್ 9 ಬಗ್ಗೆ ಹೇಳ್ತಾ ಇದ್ದೆ, ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಅಂತ. ಇದೊಂದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಹೋಲ್ ಬ್ಲೂ ಪ್ರಿಂಟ್ ಅಲ್ಲೇನೆ ಹೈಯೆಸ್ಟ್ ಮಾರ್ಕ್ಸ್ ವೆಯ್ಟೇಜ್ ಇರುವಂತಹ ಚಾಪ್ಟರ್. 15 ಮಾರ್ಕ್ಸ್ ಬರ್ತದೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಆಗಲೇ ಶ್ರೀಮಂತ್ ಅವ್ರು ಕಾಲ್ ಮಾಡಿದಾಗ ಹೇಳಿದೆ ನಾನು, MCQs 3 ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ 2 ಇರುತ್ತೆ, 1 ಮಾರ್ಕ್ಸ್ 5 ಕ್ವಶನ್ ಇರುತ್ತೆ ಇದರಲ್ಲಿ. ಸೊ ಅದಲ್ದೇನೆ 2 ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ಸ್ 3 ಮಾರ್ಕ್ಸ್ ಇರುತ್ತೆ. ಅಂಡ್ ಹಾಟ್ಸ್ ಅಂತ ಒಂದು ಹೈಯರ್ ಆರ್ಡರ್ ಥಿಂಕಿಂಗ್ ಅಲ್ಲಿ 1 ಕ್ವಶನ್ ಬರುತ್ತೆ. ಇಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಅಲ್ಲಿ ಶ್ರೀಮಾನ್ ಅವ್ರಿಗೆ ನಾನು ಹೇಳಿದಾಗ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಗೂ ಕೂಡ ಕ್ವೈರಿ ಬರೀಬೇಕಾಗಿರ್ತದೆ. 5 ಲ್ಯಾಬ್ನಲ್ಲೇ ಇರೋದು ಕೇಳ್ತಾರೋ ಇಲ್ವೋ ಅನ್ನೋದು ಕಂಪಲ್ಸರಿ ಇರೋಲ್ಲ. ಸೊ ಅವ್ರಿಗೆ ಏನು ಇಷ್ಟ ಬರುತ್ತೆ ಅದನ್ನು ಕೊಡ್ಬೋದು. ಸೊ ಬಟ್ ಟಾಪಿಕ್ಸ್ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದರ ಮೇಲೆ ಇರುತ್ತೆ. 5 ಕ್ವೈರೀಸ್ಗೆ 5 ಬರೀಬೇಕು. ಸೊ 1 ಮಿಸ್ಟೇಕ್ ಆದರೂ ಕೂಡ 1 ಮಾರ್ಕ್ಸ್ ಹೋಗುತ್ತೆ.
ಸೊ ಅದಲ್ದೇ ಇನ್ನು 3 ಮಾರ್ಕ್ಸ್ಗೆ ಬಂದರೆ 3 ಮಾರ್ಕ್ಸ್ಗೆ ಇಲ್ಲಿ ಸಿಂಟ್ಯಾಕ್ಸ್ ವಿತ್ ಎಕ್ಸಾಂಪಲ್ಸ್ನ ಕೇಳ್ಬೋದು, ಯಾವ್ದಾದ್ರು ಒಂದು ಅಪ್ಡೇಟ್, ಡಿಲೀಟ್ ಇಲ್ಲ ಆಲ್ಟರ್ ಈ ಥರದಕ್ಕೆ. ಇಲ್ಲ ಡೇಟಾ ಟೈಪ್ಸು, ಇಲ್ಲ ಅಗ್ರಿಗೇಟ್ ಫಂಕ್ಷನ್ಸ್ ಅಂತ ಹೇಳಿದೆ, ಅಗ್ರಿಗೇಟ್ ಫಂಕ್ಷನ್ಸಲ್ಲಿ ಕೇಳ್ಬೋದು. ಇಲ್ಲ ಸಿಂಗಲ್ ರೋ ಫಂಕ್ಷನ್, ಮಲ್ಟಿ ರೋ ಫಂಕ್ಷನ್ ಇದರಲ್ಲಿರುತ್ತೆ. ಸೊ ಡೇಟ್ ಫಂಕ್ಷನ್ಸ್ ಅಂತ ಬರ್ತದೆ, ಇದನ್ನು ಕೂಡ ಕೇಳ್ಬೋದು. ಸೊ ಇದಲ್ಲದೆ 2 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಯಾವ್ದಾದ್ರು ಒಂದು ಸಿಂಟ್ಯಾಕ್ಸ್ನ ಬರೆಯೋಕ್ಕೆ ಕೊಡ್ತಾರೆ, ಎಕ್ಸಾಂಪಲ್ನ ಕೊಟ್ಟು. ಸೊ ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQಸಲ್ಲಿ ಮಕ್ಕಳು ಟೇಬಲ್ ಇರ್ತದೆ, ಡೇಟಾ ಟೈಪ್ದು ಮತ್ತು ಕನ್ಸ್ಟ್ರೈನ್ಸ್ದೆಲ್ಲ, ಕೀಸ್ದೆಲ್ಲ. ಆಮೇಲೆ ಇದರಲ್ಲಿ ಯಾವುದು ಒಂದು ಯಾವ ಲ್ಯಾಂಗ್ವೇಜ್ಗೆ ಬಿಲಾಂಗ್ ಆಗುತ್ತೆ ಅಂತ ಕೇಳ್ಬೋದು, DDL, DML, ಸೊ DKL, ಇದು ತುಂಬ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಬೇಕಾಗುತ್ತೆ. 3 ಮಾರ್ಕ್ಸ್ ಕೂಡ ಇದ್ರ ಮೇಲೆ ಕ್ವಶನ್ಸ್ನ ಕೇಳ್ಬೋದು. ಸೊ ಫ್ರೀಕ್ವೆಂಟಾಗಿ ರಿಪೀಟ್ ಆಗಿರುತ್ತೆ ಕ್ವಶನ್ ಇದರಲ್ಲಿ, ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಕಂಪ್ಯೂಟರ್ ನೆಟ್ವರ್ಕ್ಸ್. ಇದರಲ್ಲಿ 12 ಮಾರ್ಕ್ಸ್ ಇರ್ತದೆ. ಸೊ 12 ಮಾರ್ಕ್ಸಲ್ಲಿ 2 MCQs ಇರುತ್ತೆ, ಒಂದು 2 ಮಾರ್ಕ್ಸ್ನ ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ನ ಒಂದು ಕ್ವಶನ್ ಇರುತ್ತೆ. ಲೋಯರ್ ಆರ್ಡರ್ ಥಿಂಕಿಂಗ್ 5 ಮಾರ್ಕ್ಸ್ದು ಒಂದು ಕ್ವಶನ್ ಇರುತ್ತೆ. ಸೊ ಜಿಲಾನಿ ಅವರು ಇವಾಗ ಇದರ ಬಗ್ಗೆನೇ ಕೇಳಿದ್ದು. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೋಯರ್ ಆರ್ಡರ್ ಥಿಂಕಿಂಗಲ್ಲಿ 5 ಮಾರ್ಕ್ಸ್ಗೆ 3 ಟಾಪಿಕ್ಸ್ ಬರುತ್ತೆ ಇಂಪಾರ್ಟೆಂಟಾಗಿ. ಡಿಫ್ರೆಂಟ್ ನೆಟ್ವರ್ಕಿಂಗ್ ಡಿವೈಸಸ್ ಅಂತ, ಸ್ವಿಚ್, ಹಬ್, ಈ ಥರ ಮೋಡಮ್, ಈ ಥರ ಎಲ್ಲ ಬರ್ತದೆ. ಸೊ ಇದಲ್ದೇ ತುಂಬ ಇಂಪಾರ್ಟೆಂಟು ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಸೊ ಇಲ್ಲಿ ಮಕ್ಕಳಿಗೆ ಡೌಟ್ ಏನು ಅಂತ ಹೇಳಿದ್ರೆ, ಈ ಟೋಪಾಲಜಿನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಡಯಾಗ್ರಾಮ್ನ ಬರೀಬೇಕಾ ಇಲ್ವೋ ಅನ್ನೋದು. ಸೊ ಬರೆದ್ರೆ ತುಂಬ ಒಳ್ಳೆಯದು. ಸೊ ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಪಾಲಜಿ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್. 3 ಮಾರ್ಕ್ಸ್ಗೆ ಕೂಡ ಅದರಲ್ಲೇ ಯಾವ್ದಾದ್ರು ಕೇಳ್ಬೋದು. ಟೈಪ್ಸ್ ಆಫ್ ನೆಟ್ವರ್ಕ್ನ 3 ಮಾರ್ಕ್ಸಿಗೆ ಕೇಳಿದ್ರೆ 5 ಮಾರ್ಕ್ಸಲ್ಲಿ ಕೇಳಿರಲ್ಲ. ಟೋಪಾಲಜಿನ 3 ಮಾರ್ಕ್ಸ್ಗೆ ಕೇಳಿದ್ರೆ 5 ಮಾರ್ಕ್ಸಲ್ಲಿ ಕೇಳಿರಲ್ಲ. ಸೊ 5 ಮಾರ್ಕ್ಸಿಗೆ ಏನಾದರೂ ಡಿಫ್ರೆಂಟ್ ನೆಟ್ವರ್ಕಿಂಗ್ ಡಿವೈಸಸ್ನ ಕೇಳಿದ್ರೆ ಇಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಇರ್ತದೆ 3 ಮಾರ್ಕ್ಸಲ್ಲಿ. ಸೊ ಇದಲ್ದೇ ಪ್ರೋಟೋಕಾಲ್ಸ್ ಅಂತೆಲ್ಲ ಬರುತ್ತೆ. ಸೊ HTTP ಆ್ಯಂಡ್ HTTPS ಅದನ್ನು ಕೂಡ ಕೇಳ್ಬೋದು. ಇನ್ 2 ಮಾರ್ಕ್ಸ್ಗೆ ಯಾವ್ದಾದ್ರು ನೆಟ್ವರ್ಕಿಂಗ್ ಡಿವೈಸಸ್ ಅಲ್ಲೇ ಡೆಫಿನಿಷನ್ನ ಕೇಳಿರ್ತಾರೆ. ಸೊ ಇದಿಷ್ಟು ಕಂಪ್ಯೂಟರ್ ನೆಟ್ವರ್ಕ್ಸ್ನ ಬಗ್ಗೆ. ಸೊ ಇದಲ್ದೇ ಚಾಪ್ಟರ್ 11 ಇದೆ. ಸೊ ಇದು ಡೇಟಾ ಕಮ್ಯುನಿಕೇಶನ್ ಅಂತ 9 ಮಾರ್ಕ್ಸ್ನ ಚಾಪ್ಟರ್ ಆಗಿರುತ್ತೆ. ಇದರಲ್ಲಿ 5 ಮಾರ್ಕ್ಸ್ದೊಂದು ಲಾಟ್ಸ್ ಬರುತ್ತೆ, ಲೋಯರ್ ಆರ್ಡರ್ ಥಿಂಕಿಂಗ್. ದೆನ್ 2 ಮಾರ್ಕ್ಸ್ದೊಂದು ಬರುತ್ತೆ, MCQs 2 ಇರ್ತದೆ. ಸೊ ಇಲ್ಲಿ 5 ಮಾರ್ಕ್ಸ್ಗೆ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಅಂತ ಬರುತ್ತೆ, ಮತ್ತು ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್ ಅಂತ ಬರುತ್ತೆ. ಸೊ ಇದನ್ನ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಗೈಡೆಡ್ ಅಂಡ್ ಅನ್ಗೈಡೆಡ್ ಮೀಡಿಯಾ ಅಂತ ಬರುತ್ತೆ. ಸೊ ಅದನ್ನ ಕೇಳ್ಬೋದು. ಅದರಲ್ಲಿ ಗೈಡೆಡ್ ಮೀಡಿಯಲ್ಲಿ ಕೇಳಿದ್ರೆ ವೈರ್ಸ್ ಬಗ್ಗೆ ಕೇಳ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ಡ್ ಮೀಡಿಯಾ ಬಗ್ಗೆ. ಇಲ್ಲ ಅಂದರೆ ಅನ್ಗೈಡೆಡ್ ಮೀಡಿಯಾ ಅಲ್ಲಿ ಇನ್ಫ್ರಾರೆಡ್ ವೇವ್ಸ್, ಮೈಕ್ರೋವೇವ್ಸ್, ಅದೆಲ್ಲ ಕೇಳ್ತಾರೆ. ಸೊ ಇನ್ನು MCQsನ ಅವರು ಯಾವ್ದ್ರಲ್ಲಿ ಬೇಕಾದ್ರೆ ಕೇಳ್ಬೋದು, ಅದನ್ನ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು 13 ಚಾಪ್ಟರ್ ಇರೋದು ಆ್ಯಕ್ಚುಲಿ ಕಂಪ್ಯೂಟರ್ ಸೈನ್ಸಲ್ಲಿ ಈ ಸಲ. ಬಟ್ ಲಾಸ್ಟ್ ಚಾಪ್ಟರಲ್ಲಿ ಯಾವ ಒಂದು ಕ್ವಶನ್ ಕೇಳದೆ ಇರೋದ್ರಿಂದ ಅದನ್ನ ಕ್ಲಾಸ್ ಮಾಡಿರ್ತೀವಿ ಅಷ್ಟೇ, ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರಲ್ಲ ಅದಕ್ಕೆ. ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ 13ನೇ ಚಾಪ್ಟರ್, ಕೊನೆಯ ಚಾಪ್ಟರ್. ಸೊ ಅದರಲ್ಲಿ ಯಾವ ಒಂದು ವೇಸ್ಟೇಜ್ ಇಲ್ಲ. ಸೊ ಅದನ್ನ ಕ್ಲಾಸ್ ಮಕ್ಳಿಗೆ ಮಾಡಿರ್ತೀವಿ, ಬಟ್ ಎಕ್ಸಾಮ್ಸ್ ಅಲ್ಲಿ ಅದರ ಉಪಯೋಗ ಏನಿಲ್ಲ. ಫ್ಯೂಚರ್ ಅಲ್ಲಿ ಉಪಯೋಗ ಆಗುತ್ತೆ. ಸೊ ಅದರ ಮೇಲೆ ಪರೀಕ್ಷೆ ಉದ್ದೇಶದಿಂದ 12 ಚಾಪ್ಟರ್ ಮಾತ್ರ ಕನ್ಸಿಡರೇಷನ್ ಆಗುತ್ತೆ. ಸೊ ಅದರ ತಿಳುವಳಿಕೆಗೆ ಹೇಳಿರ್ತೀವಿ ಅಷ್ಟೇ. ಇನ್ನು 12ನೇ ಚಾಪ್ಟರ್ ಬಗ್ಗೆ ಮಾತಾಡೋದಾದ್ರೆ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಂತ ಹೇಳಿ. ಸೊ ಈ ಕೊನೆ 3 ಚಾಪ್ಟರ್ಸ್ ಏನ್ ಹೇಳಿದೆ, ಇದು ಫುಲ್ ಥಿಯರಿಟಿಕಲ್ ಇರುತ್ತೆ. ಸೊ ಈ ಚಾಪ್ಟರ್ ಕೂಡ ಡ್ರೈ ಥಿಯರಿ, ಬೇರೆ ಏನು ಪ್ರಾಬ್ಲಮ್ಸ್ ಇರಲ್ಲ, ಹಾರ್ಟ್ಸ್ ಇರಲ್ಲ, ಏನಿರಲ್ಲ, ಫುಲ್ ಲಾಟ್ಸೇ ಬರುತ್ತೆ ಎಲ್ಲದು. ಸೊ ಇದರಲ್ಲಿ 6 ಮಾರ್ಕ್ಸಿಗೆ ಇರುತ್ತೆ. 1 ಮಾರ್ಕ್ಸ್ಗೆ ಒಂದು ಕ್ವಶನ್ MCQs ಕೇಳ್ತಾರೆ, ಮತ್ತೆ 5 ಮಾರ್ಕ್ಸಿಗೆ ಒಂದು ಲಾಟ್ಸ್ನ ಕೇಳ್ತಕ್ಕಂಥದ್ದು. ಸೊ ಇಲ್ಲಿ MCQsನಲ್ಲಿ ಪದೇ ಪದೇ ರಿಪೀಟ್ ಆಗಿರೋ ಕ್ವಶನ್ಸ್ ಏನಪ್ಪ ಅಂದ್ರೆ ಆಡ್ವೇರ್ ಮತ್ತೆ ಸ್ಪೈವೇರ್ ಬಗ್ಗೆ ಕೇಳಿದ್ದಾರೆ, ಮತ್ತೆ ಸ್ನೂಪಿಂಗ್ ಬಗ್ಗೆ ಕೇಳಿದ್ದಾರೆ ಪದೇ ಪದೇ. ಮಾಡಲ್ ಕ್ವಶನ್ಸ್ ಪೇಪರ್ ಆಗಿರ್ಬೋದು, ಇಲ್ಲ ಅಂದ್ರೆ ಪ್ರಿಪ್ರೇಟರಿಯಲ್ಲಿ ಬಂದಂಥ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟರಿಯಲ್ಲಿ ಬಂದಂತಹ ಪೇಪರಲ್ಲಿ ಕೂಡ ಅದನ್ನೇ ಕೇಳಿದ್ದಾರೆ. ಇನ್ನು 5 ಮಾರ್ಕ್ಸ್ಗೆ ಮಾತಾಡೋದಾದ್ರೆ ಮಾಲ್ವೇರ್ ಮತ್ತೆ ವೈರಸ್ ಮತ್ತೆ ಥಾರ್ಜನ್ ಹಾರ್ಸ್, ಆಡ್ವೇರ್, ಸ್ಪೈವೇರ್, ಇವನ್ನ 5 ಕ್ವಶನ್ನ ಕೇಳಿ 5 ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತಾರೆ. ಇಲ್ಲ ಮೆಥಡ್ಸ್ ಟು ಪ್ರಿವೆಂಟ್ ಎ ಮಾಲ್ವೇರ್ ನ ಕೇಳಬಹುದು. ಸೊ ಇಲ್ಲಾಂದ್ರೆ ಹ್ಯಾಕರ್ಸ್, ಕುಕೀಸ್ ಅದ್ರ ಬಗ್ಗೆ ಕೂಡ ಕೇಳ್ಬೋದು. ಸೊ ಇದಿಷ್ಟು ಬ್ಲೂ ಪ್ರಿಂಟ್ ಆಗಿರ್ತದೆ. ಸೊ 3 ಹಾಟ್ಸ್ ಕ್ವಶನ್ಸ್ ಇರುತ್ತೆ. ಸೊ 7 ಲಾಟ್ಸ್ ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್. ಸೊ ಒಟ್ಟಾರೆ ಪೇಪರ್ 105 ಮಾರ್ಕ್ಸ್ಗೆ ಇರುತ್ತೆ. ಸೊ 70 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. 70ಕ್ಕೆ ಬರೀ. ಮತ್ತೆ ಹಾಗಾದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ? ಪಾಸಿಂಗ್ ಮಾರ್ಕ್ಸ್ 21. ಆಕ್ಚುಲಿ ಕಳೆದ ವರ್ಷ ಎಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಲ್ಯಾಬ್ ನಲ್ಲೂ ಇಷ್ಟನ್ನ ತೆಗಿಬೇಕಂತ ಇತ್ತು. 14 ಇದ್ರೆ 14, 21 ಸೇರಿಸಿ 35 ಆದ್ರೆ ಪಾಸ್ ಅಂತ ಇತ್ತು. ಈ ವರ್ಷ 21ಕ್ಕೆ ಪಾಸ್ ಇದೆ. ಬಟ್ ಲ್ಯಾಬ್ ಅಲ್ಲಿ ಇಷ್ಟೇ ಮಾರ್ಕ್ಸ್ ತೆಗಿಬೇಕಂತ ಇಲ್ಲ ಈ ಸಲ. ಅವರು
ಥಿಯರಿಯಲ್ಲೇ 33 ತೆಗೆದ್ರೆ ಪಾಸ್. ಹ್ಮ್ 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 ಥಿಯರಿಯಲ್ಲೇ 33 ತೆಗೆದ್ರೆ ಪಾಸ್. ಬಟ್ ಥಿಯರಿಯಲ್ಲಿ ಕಂಪಲ್ಸರಿ ಆದ್ರೆ 20 ಲ್ಯಾಬ್ ಅಟೆಂಡ್ ಮಾಡ್ಲೇಬೇಕು. ಲ್ಯಾಬ್ ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡ್ತಾ ಇದ್ರೆ ಅಲ್ಲ ಎಲ್ಲಾನು ನಾನು ಅಲ್ಲೇ ತೆಗಿತೀನಿ ಇಲ್ಲ ಅಂತ ಇಲ್ಲ ಆಗ ಲ್ಯಾಬ್ ಅಟೆಂಡ್ ಮಾಡ್ಬೇಕಾಗ್ತದೆ. ಸೊ ಲ್ಯಾಬಲ್ಲಿ ಅವರಿಗೆ ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ರು 33 ತೆಗೆದ್ರೆ ಥಿಯರಿಯಲ್ಲಿ ಪಾಸ್ ಆಗ್ತಾರೆ. ಪಾಸ್ ಆಗ್ತಾರೆ. ಸರ್, ಈಗ ಏನಂತಂದ್ರೆ ನಮಗೆ 2 ಕರೆಗಳನ್ನ ಇದುವರೆಗೆ ತಗೊಂಡಿದ್ದೀವಿ. ಇಬ್ರು ಹೇಳಿದ್ದು ನಾವು ಔಟ್ ತೆಗಿಲಿಕ್ಕೆ ಏನ್ ಮಾಡ್ಬೇಕು ಅಂತ. ಹಾಗೆ ಇದ್ರ ಉಲ್ಟಾನು ಮಾತಾಡ್ಬೋದು ನಾವು, ನಮಗೆ ಪಾಸ್ ಆಗ್ಲಿಕ್ಕೆ ಏನ್ ಬೇಕು ಅಂತ. ಅದಕ್ಕೇನ್ ಪ್ಯಾಕೇಜ್ ತಂದಿದ್ದೀರಾ? ಇಲ್ಲಿ 5 ಮಾರ್ಕ್ಸ್ ನ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ಬೋದು, ಬಟ್ ಅದೇ ಬರುತ್ತೆ ಫಿಕ್ಸ್ ಅಂತ ಹೇಳಕ್ಕಾಗಲ್ಲ. ಸೊ ಒಂದು 10 ಹೇಳಿದ್ರೆ ಅದರಲ್ಲಿ 5-6 ಬರಬಹುದು. ಸೊ ಇಲ್ಲಿ ನಾನು ಇದರಲ್ಲಿ ಕಂಪಲ್ಸರಿ ಕ್ವಶನ್ ಹಾರ್ಟ್ಸ್ ಅಲ್ಲಿ ಹೇಳ್ತೀನಿ. ಆಕ್ಚುಲಿ ಪೇಪರ್ ನಲ್ಲಿ ಮಲ್ಟಿಪಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಪೇಪರ್ ಪಾರ್ಟ್ ಎ ಅಂತ ಡಿವೈಡ್ ಆಗಿರುತ್ತೆ. ಈ ಪಾರ್ಟ್ ಎ ನಲ್ಲಿ 20 ಕ್ವಶನ್ ಇರ್ತದೆ. ಅದರಲ್ಲಿ 15 MCQ, 5 ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಇಲ್ಲಿ ಯಾವುದೋ ಆಪ್ಷನ್ಸ್ ಇರಲ್ಲ. ಮೇ ಬಿ ಫಿಲ್ ಇನ್ ದ ಬ್ಲಾಂಕ್ಸ್ಗೆ 1 ಇಲ್ಲ 2 ಆನ್ಸರ್ಸ್ಗೆ ಎಕ್ಸ್ಟ್ರಾ ಆನ್ಸರ್ಸ್ ಇರ್ತದೆ, ಅದರಲ್ಲಿ ಚೂಸ್ ಮಾಡ್ಬೇಕಾಗಿ ಬರ್ತದೆ. ಸೊ ಇಲ್ಲಿ ಯಾವುದನ್ನು ನಾನು ಕಂಪಲ್ಸರಿ ಅಂತ ಹೇಳಕ್ಕಾಗಲ್ಲ. ಪಾರ್ಟ್ ಡಿ ಮತ್ತೆ ಇ ಅಲ್ಲಿ ನಾನು ಕಂಪಲ್ಸರಿ ಕ್ವಶನ್ಸ್ ನ ಹೇಳ್ಬೋದು. ಸೊ ಪಾರ್ಟ್ ಇ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸಾರ್ಟಿಂಗ್ ಅಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಬರುತ್ತೆ. ಸಾರ್ಟಿಂಗ್ ಮಾಡಬೇಕು. 3 ಟೈಪ್ ಆಫ್ ಸಾರ್ಟಿಂಗ್ ಕೊಡಲಿ ಯಾವ್ದಾದ್ರು ಒಂದನ್ನ ಕೊಡ್ತಾರೆ, ಟ್ರೇಸಿಂಗ್ ಮಾಡಿ ಹೇಳ್ಬೋದು. ಸೊ ಇದೊಂದು ಕಂಪಲ್ಸರಿ ಕ್ವಶನ್. ಇದಲ್ದೇನೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಸಾಲ್ವ್ ಮಾಡಕ್ ಹೇಳ್ತಾರೆ. ಸೊ 5 ಮಾರ್ಕ್ಸ್ ಅದೊಂದು ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ನಾನು ಹೇಳ್ದೆ ಆಗ್ಲೇ, ಫಾರ್ಮುಲಾ ಎಲ್ಲ ಹಾಕ್ಬೇಕು, ನೀಟಾಗಿ ಸ್ಟ್ರಕ್ಚರ್ ಆಗಿ ಬರೀಬೇಕು, ಯೂನಿಟ್ಸ್ ನ ಮೆನ್ಷನ್ ಮಾಡಬೇಕು ಅಂತೇಳಿ. ಸೊ ಇಲ್ಲಿ 10 ಮಾರ್ಕ್ಸ್ ಆಯ್ತು. 2 ಅಟೆಂಡ್ ಮಾಡಿದ್ರೆ ಸಾಕು. ಆಕ್ಚುಲಿ ಇದರಲ್ಲಿ ಈ ಪಾಸ್ ಆಗ್ಲಿಕ್ಕಂತವ್ರು SQL ನ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಲ್ಲಿ ಕ್ವೈರಿ ಬರೀಬೇಕಿರುತ್ತೆ, ಸ್ವಲ್ಪ ಹೈಯರ್ ಆರ್ಡರ್ ಅಲ್ಲಿ ಥಿಂಕಿಂಗ್ ಮಾಡ್ಬೇಕಿರುತ್ತೆ. ಸೊ ಅದನ್ನ ಪಾಸ್ ಆಗಕ್ಕೆ ಥಿಂಕ್ ಮಾಡ್ತಿರೋರು ಅದನ್ನ ಬರೆಯಕ್ಕಾಗಲ್ಲ. ಸೊ ಆಪ್ಷನ್ ಇರೋದ್ರಿಂದ ಅವ್ರು ಅದನ್ನ ಬಿಡ್ಬೋದು. ಸೊ ಇಲ್ಲಿ ಸಾರ್ಟಿಂಗ್ ಒಂದು ನೋಡ್ಕೊಬೇಕಾಗತ್ತೆ, ಟ್ರೇಸಿಂಗ್ ಅಂತ ಹೇಳ್ತೀವಿ. ಸೊ ಅದಲ್ದೇನೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಾಬ್ಲಮ್. ಅದಲ್ದೇನೆ ನಾನು ಸ್ಟ್ಯಾಕ್ ಅಲ್ಲಿ ಹೇಳ್ದೆ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್ ಅಂತ. ಸೊ ಇದೊಂದು ಕ್ವಶನ್ ಬರುತ್ತೆ. ಸೊ ಅಲ್ಲಿ ಅದನ್ನ ಕೂಡ ಹೋದ್ರೆ 15 ಮಾರ್ಕ್ಸ್ ಆಗುತ್ತೆ. ಇದಲ್ದೇನೆ ಆಗ್ಲೇ ಹೇಳ್ದಂಗೆ ನಾನು ಸರ್ಚಿಂಗ್ ಅಲ್ಲಿ ಲೀನಿಯರ್ ಸರ್ಚ್ ಅಂಡ್ ಬೈನರಿ ಸರ್ಚ್ ಅಂತ ಹೇಳ್ದೆ. ಸೊ ಅದರಲ್ಲಿ 2ರಲ್ಲಿ ಒಂದು ಕಂಪಲ್ಸರಿ ಕೊಡ್ತಾರೆ. ಸೊ ಅಲ್ಲಿ 20 ಮಾರ್ಕ್ಸ್ ಆಯ್ತು ಅದು. ಸೊ ಅದಲ್ದೇನೆ ಇನ್ನು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಹೇಳ್ದೆ, ಟೈಪ್ಸ್ ಆಫ್ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಟೋಪೋಲಜಿ ಅಂಡ್ ನೆಟ್ವರ್ಕಿಂಗ್ ಡಿವೈಸಸ್ ಅಂತ. ಸೊ ಈ ಒಂದು 10 ಕ್ವಶನ್ ಓದಿದ್ರೆ ಕಂಪಲ್ಸರಿ 25 ಮಾರ್ಕ್ಸ್ ಬರುತ್ತೆ. ಅಪಾರ್ಟ್ MCQs ಅಲ್ದೇನೆ 25 ಮಾರ್ಕ್ಸ್ ನ ತಗೋಬಹುದು. ಇದು ಕಂಪಲ್ಸರಿ ಕ್ವಶನ್ಸ್ ಇದು ಇಷ್ಟು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು, ಸಾರ್ಟಿಂಗ್ ಒಂದು, ಸೊ ಸ್ಟ್ಯಾಕ್ ಅಲ್ಲಿ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್ ಒಂದು, ದೆನ್ ಅದಲ್ದೇನೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ಹೇಳ್ದೆ. ಇಲ್ಲ ಅಂತ ಹೇಳಿದ್ರೆ ಡೇಟಾಬೇಸ್ ಅಲ್ಲೂ ಕೂಡ ಕಂಪಲ್ಸರಿ ಕ್ವಶನ್ ಬರುತ್ತೆ. ಇದು ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಮತ್ತೆ ಡೇಟಾಬೇಸ್ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್. ಸೊ ಇಷ್ಟು ಕ್ವಶನ್ಸ್ ನ ಓದಿದ್ರೆ ಪಾಸ್ ಆಗ್ತಾರೆ, ಕಂಪಲ್ಸರಿ ಪಾಸ್ ಆಗ್ತಾರೆ. MCQs ಅಲ್ದೇನೆ. ಸೊ ಈ ವಿದ್ಯಾರ್ಥಿಗಳು ಏನಿರ್ತಾರೆ ಅಂದ್ರೆ MCQs ಏನಾದ್ರು ಒಂದನ್ನ ನಾನು ಟಿಕ್ ಹಾಕ್ಬಿಟ್ರೆ 20ರಲ್ಲಿ ಒಂದು 5-6 ಸರಿ ಆಗುತ್ತೆ ಅನ್ನೋ ಮೆಂಟಾಲಿಟಿಲಿ ಇರ್ತಾರೆ. ಸೊ ಅದರಿಂದ ಹೊರಗೆ ಬಂದು ಅದೇ ಮೆಂಟಾಲಿಟಿ ಆಕ್ಚುಲಿ ರಿಯಾಲಿಟಿ ಇದು. 20 ಕ್ವಶನ್ ಇದೆಯಲ್ಲ ಸರ್, ಏನೋ ಒಂದು ಟಿಕ್ ಹಾಕ್ಬಿಡ್ತೀನಿ ಸರ್, 5-6 ಸರಿ ಆಗುತ್ತೆ, ಎಷ್ಟಾರು ನೆಗೆಟಿವ್ ಇರೋದಿಲ್ವ? ನೆಗೆಟಿವ್ ಇರಲ್ಲ, ಏನಿರಲ್ಲ. ಆಮೇಲೆ ಆಗ್ಲೇ ಹೇಳ್ದೆ ನಾನು, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 5 ಇರುತ್ತೆ, 1 ಇಲ್ಲ 2 ಮಾತ್ರ ಎಕ್ಸ್ಟ್ರಾ ಇರುತ್ತೆ. ಸೊ 5ಕ್ಕೆ 5ರಲ್ಲಿ 3-6 ಮ್ಯಾಚ್ ಮಾಡ್ಬಿಡ್ತೀನಿ ಸರ್, ಆಗ್ಬಿಡುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇರ್ತಾರೆ. ಸೊ ಅದ ಹಾಗೆ ಬರಲ್ಲ ಅದು. ಸೊ ಅದು ಅಲ್ದೇನೆ ಇವರು 25-30 ಮಾರ್ಕ್ಸ್ ಪ್ರಿಪೇರ್ ಆಗಿದ್ರೆ, ಸೊ ನಾನು ಹೇಳ್ದೆ ಸ್ಟ್ರಕ್ಚರ್ ಆಗಿ ಬರ್ದಿಲ್ಲ ಅಂತ ಹೇಳಿದ್ರೆ 1-2 ಆದ್ರೂ ಹಿಡಿತಾರೆ. ಸೊ ಅದರಿಂದ ಒಂದು 25 ಬಂದು ಪಾಸ್ ಆಗ್ಬೋದು. ಸೊ ಯಾವ ವಿದ್ಯಾರ್ಥಿಗಳು ಬರೀ ಪಾಸ್ ಆಗಕ್ಕೆ ಯೋಚನೆ ಮಾಡಬಾರ್ದು ಅಲ್ವಾ? ಹೌದು, ಇಡೀ ವರ್ಷ ಓದಿರ್ತಾರೆ, ಪಾಠ ಮಾಡಿರ್ತೀರಾ, ಟೆಸ್ಟ್ ಮಾಡಿರ್ತೀರಾ, ಪರೀಕ್ಷೆಗಳು ಮಾಡಿರ್ತೀರಾ ಅಲ್ವಾ? ಈ ಸಲ ಅದಲ್ಲದೆ ಗೌರ್ಮೆಂಟ್ ಇಂದ ಕೂಡ 2 ಪ್ರಿಪರೇಟರಿ ಆಗಿದಾವೆ ಗೌರ್ಮೆಂಟ್ ಇಂದ. ಅದಲ್ದೇನೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, MCQs ನ ಬಿಟ್ಟು ಓದ್ಬೇಕು ಮಕ್ಳು. ಅದನ್ನ ಬಿಟ್ಟು ಪಾಸ್ ಆಗಕ್ಕೆ ಯೋಚನೆ ಮಾಡ್ದಾಗ್ಲೇನೆ ಇದಾಗೋದು, ಸ್ವಲ್ಪ ಹೆಚ್ಚಿಗೆನೂ ಬರುತ್ತೆ. ಅಲ್ಲಿ ಆಕ್ಚುಲಿ ಲ್ಯಾಬ್ ಅಲ್ಲಿ ಕೂಡ 30 ತೆಗ್ದಿರ್ತಾರಲ್ಲ, ಬೇರೆ ಸಬ್ಜೆಕ್ಟ್ ತರ ಅಲ್ಲ. ಬೇರೆ ಸಬ್ಜೆಕ್ಟ್ ಅಲ್ಲಿ ಆದ್ರೆ 20 ಕೊಡ್ತಾರೆ, ಇಲ್ಲಿ 30 ಇರುತ್ತೆ. ಸೊ ಇವ್ರು ಇನ್ನು 70ಕ್ಕೆ ಟ್ರೈ ಮಾಡ್ಬೇಕಿರುತ್ತೆ. ಇನ್ನೊಂದು 40-45 ತೆಗೆದ್ರು ಕೂಡ ಡಿಸ್ಟಿಂಕ್ಷನ್ಸ್ ಬರ್ತವೆ. ಸೊ ಹೀಗಾಗಿ ಮಕ್ಳು ಹೆಚ್ಚು ಒತ್ತು ಕೊಡ್ಬೇಕು ಆರ್ಟ್ಸ್ಗೆ. ಹಂಗಾಗಿ ತುಂಬಾ ಏನು ಕಷ್ಟದ ಪೇಪರ್ ಪೇಪರ್ ಆಕ್ಚುಲಿ ಓದ್ಸಲಿಗೆ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಈಸಿ ಆಗಿದೆ, ಪ್ಯಾಟ್ರನ್ ಈಸಿ ಆಗಿದೆ. ಆಕ್ಚುಲಿ ಓದ್ಸಲಿ ಎಲ್ಲ ತುಂಬಾ ಚಾಪ್ಟರ್ಸ್ ಇತ್ತು, ಈ ಸಲ ರೆಡ್ಯೂಸ್ ಆಗಿದೆ, 12 ಚಾಪ್ಟರ್ಗೆ ರೆಡ್ಯೂಸ್ ಆಗಿದೆ, ತುಂಬಾ ಚಿಕ್ಕದಿದೆ.
ಬಟ್ ಫ್ಯೂಚರ್ನ ನೋಡಿ ಸಿಲೆಬಸ್ನ ಇದು ಮಾಡಿದ್ದಾರೆ, ಚೆನ್ನಾಗಿದೆ ಈಗ syllabus actually. ಪ್ರಿಪ್ರೇಟರಿ ಎಲ್ಲ ಮಾಡಿದಿರಲ್ಲ, ಹೌದು. ಎಲ್ಲಿ ತಪ್ಪು ಮಾಡಿದ್ದಾರೆ? ಅದೇ ನಾನು ಹೇಳಿದ್ನಲ್ಲ, ತುಂಬಾ ಜನ ಹಾರ್ಟ್ಸ್ ಅಲ್ಲಿ ಹೇಳಿದ್ನಲ್ಲ ನಾನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ತಪ್ಪು ಮಾಡ್ತಾರೆ, ಆಮೇಲೆ ಸಾರ್ಟಿಂಗ್ ಅಲ್ಲಿ ಮೆಥಡ್ ಬರೆಯಲ್ಲ, ಆನ್ಸರ್ ಆನ್ಸರ್ ಬರೀತಾರೆ. ಸೊ ಅದು ಮಾಡಬಾರ್ದು, ಕ್ಲೀನ್ ಸ್ಟೆಪ್ಸ್ ಇರಬೇಕು. ಆಮೇಲೆ ಈ ಸಾರ್ಟಿಂಗ್ ಅಲ್ಲೂ ಕೂಡ ತಪ್ಪು ಮಾಡ್ತಾರೆ. ನಾನು ಹೇಳ್ದೆ ಕಂಪಲ್ಸರಿ ಕ್ವಶನ್ ಅಂತ ಹೇಳಿ. ಸಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾರ್ಟ್ ಮಾಡ್ಬೇಕಾರೆ ಎಲ್ಲ ಒಂದು ಆರ್ಡರ್ಸ್ ನ ಫಾಲೋ ಮಾಡ್ಬೇಕಿರುತ್ತೆ, ಡೈರೆಕ್ಟ್ ಆಗಿ ಸಾರ್ಟ್ ಮಾಡ್ತಾ ಇದಾರೆ. ಈಗ 5-6 ಸ್ಟೆಪ್ ಆರ್ ಸ್ಟೆಪ್ ಬರಂಗಿದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಅದನ್ನ 3ಕ್ಕೆ ಮುಗಿಸ್ತಾ ಇದಾರೆ. ಸೊ ಈ ತಪ್ಪನ ಮಾಡಬಾರ್ದು ಸಾರ್ಟಿಂಗ್ ಅಲ್ಲಿ. ಸೊ ಅದಲ್ದೇನೆ MCQs ಅಷ್ಟು ಓದ್ತಾ ಇಲ್ಲ ಯಾರು, ಇನ್ನ ಸೀರಿಯಸ್ನೆಸ್ ಇಲ್ಲ, ಹೌದಾ? ನೆಗ್ಲೆಕ್ಟ್ ಮಾಡ್ತಾರೆ ಹುಡುಗರು. ಏನ್ ಮಾಡ್ಬೇಕು ಸರ್? ಈಗ ಇಷ್ಟು ದಿನ ಏನೋ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳಿ, ಈ ಕಾರ್ಯಕ್ರಮ ಕೇಳ್ತಾ ಇರುವಂಥವ್ರು ಅಥವಾ ಕೇಳ್ದೇನೋ ಇರುವಂಥವ್ರು, ಆಮೇಲೆ ಈ ಕಾರ್ಯಕ್ರಮ ಅವ್ರಿಗೆ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ಅಲ್ಲಿ ಕೂಡ ಕೇಳ್ತಾರೆ. ಈಗಿಂದ ಓದಕ್ ಶುರು ಮಾಡ್ತೀನಿ ಅನ್ನುವಂಥವ್ರು ಏನ್ ಮಾಡ್ಬೇಕು? ಈಗ ಇಬ್ರು ಕಾಲ್ ಮಾಡಿದವ್ರು ಕೂಡ ಅದನ್ನೇ ಹೇಳಿದ್ದು, ನಾವು ಔಟ್ ಆಫ್ ಔಟಿಗೆ ಟ್ರೈ ಮಾಡ್ತಾ ಇದ್ದೀವಿ, ವಿ ಆರ್ ಲ್ಯಾಗಿಂಗ್ ಇನ್ MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ. ಸೊ ನೀವು ನನಗೆ ಅದೇ ಕ್ವಶನ್ ಕೇಳಿದ್ದು, ಈ ಕ್ವಶನ್ ಬ್ಯಾಂಕ್ ನ ಬಿಟ್ಟಿರ್ತಾರೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಅಂತ. ಸೊ ಅದನ್ನ ನೋಡ್ಕೊಂಡ್ರೆ ಸ್ವಲ್ಪ ಇದಾಗತ್ತೆ. ನಾನು ಆಗಿಂದನೂ ಹೇಳ್ತಾ ಬರ್ತಾ ಇದೀನಿ, 1 ಮಾರ್ಕ್ಸ್ಗೆ ಮತ್ತೆ 2 ಮಾರ್ಕ್ಸ್ಗೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ. ಸೊ 1 ಮಾರ್ಕ್ಸ್ಗೆ ಮತ್ತೆ 2 ಮಾರ್ಕ್ಸ್ಗೆ ನಾನು ಇಂಪಾರ್ಟೆಂಟ್ ಇದೆ ಅಂತ ಹೇಳಕ್ಕಾಗಲ್ಲ. ಈ ಹಾರ್ಟ್ಸ್ ಆದ್ರೆ ಹೇಳ್ಬೋದು, ಅದೇ ಇದೆ ಅಂತ ಹೇಳಕ್ಕಾಗಲ್ಲ. ಸೊ ಒಂದು ಕ್ವಶನ್ ಬ್ಯಾಂಕ್ಗೆ ಹೋಗಿ ಅದನ್ನ ರಿವೈಸ್ ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕು. ಹ್ಯಾಟ್ಸ್ ಹೇಳಿದ್ನಲ್ಲ ನಾನು ಆಗಲೇ, ಸಾರ್ಟಿಂಗ್ ಅಲ್ಲಿ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಳಿದ್ನಲ್ಲ. ಸೊ ಅದನ್ನು ಆರ್ಟ್ಸ್ ಕಂಪಲ್ಸರಿ ಪಾರ್ಟ್ ಅಲ್ಲಿ 2 ಕ್ವಶನ್ ಅದನ್ನು ಹೇಳ್ಬೋದು. ಈಗ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಟ್ಕೊಂಡು ಮಾತಾಡ್ಬೋದು ಅಂತ. ಫಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗ್ಲೇ ನಾನು ಹೇಳ್ದಂಗೆ ಪಾರ್ಟ್ ಎ ಅಲ್ಲಿ 20 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 15 MCQs ಇರುತ್ತೆ, 5 ಫಿಲ್ ಇನ್ ದ ಬ್ಲಾಂಕ್ಸ್. ಈ ಫಿಲ್ ಇನ್ ದ ಬ್ಲಾಂಕ್ಸ್ 5ಕ್ಕೆ 6 ಇಲ್ಲ 7 ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಆನ್ಸರ್ಸ್ನ ಚೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಅದಾದಮೇಲೆ ಪಾರ್ಟ್ ಬಿ ಬಂದ್ಬಿಟ್ಟು 2 ಮಾರ್ಕ್ಸ್ದು. ಸೊ 2 ಮಾರ್ಕ್ಸಲ್ಲಿ 4 ಕ್ವಶನ್ ಬರೀಬೇಕಾಗತ್ತೆ. 8 ಕ್ವಶನ್ಸ್ ಇರುತ್ತೆ, 4 ಬರೀಬೇಕಾಗತ್ತೆ. ಇನ್ನು 4 ಕ್ವಶನ್ಸ್ ಬರೀಬೇಕಾಗತ್ತೆ. ಅದಲ್ಲದೆ ಇನ್ನು ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್, ಇದರಲ್ಲೂ ಕೂಡ 4 ಕ್ವಶನ್ಸ್ನ ಬರೀಬೇಕಾಗತ್ತೆ, ಆಪ್ಷನ್ಸ್ ಇರ್ತದೆ. ದೆನ್ ಅದಲ್ಲದೆ ಪಾರ್ಟ್ ಡಿ, ಇಲ್ಲಿ 5 ಮಾರ್ಕ್ಸ್ದು ಲಾಟ್ಸ್ ಕ್ವಶನ್ಸ್ ಇರುತ್ತೆ, ಎಲ್ಲ ಥಿಯರಿಟಿಕಲ್ ಇರುತ್ತೆ. ಸೊ ಇಲ್ಲೂ ಕೂಡ 4 ಕ್ವಶನ್ನ ಬರೀಬೇಕಾಗಿ ಬರ್ತದೆ. ಸೊ ಇದಲ್ಲದೆ ಹಾರ್ಟ್ಸಲ್ಲಿ ಲಾಸ್ಟ್ ಪಾರ್ಟ್ ಏನಿದೆ, ಇದರಲ್ಲಿ 3 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ಗೆ ಇರುತ್ತೆ. ಸೊ 2 ಕ್ವಶನ್ನ ಅಟೆಂಡ್ ಮಾಡಬೇಕಾಗಿ ಬರುತ್ತೆ. ಸೊ ಒಟ್ಟಾರೆ 105 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ, ನಾವು ಬರೀಬೇಕಾಗಿರೋದು ಬರೀ 70 ಮಾರ್ಕ್ಸ್ಗೆ. ಸೊ ಇದರಲ್ಲಿ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಯಾವುದೇ ರೀತಿಯ ಆಪ್ಷನ್ಸ್ ಇರೋದಿಲ್ಲ. ಸೊ MCQsಲ್ಲಿ 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಒಂದನ್ನು ಚೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಇದಿಷ್ಟು ಪೇಪರ್ನ ಪ್ಯಾಟ್ರನ್. ಇದಲ್ಲದೇನೆ ಈಗ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ಬೋದು ಅಂತ ಹೇಳಿದ್ರೆ, ಮೊದಲನೇ ಚಾಪ್ಟರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟ್ರೈ ಎಕ್ಸೆಪ್ಟ್ ಎಲ್ಸ್ ಬ್ಲಾಕ್ ಏನಿದೆ ಮತ್ತು ಟೈಪ್ಸ್ ಆಫ್ ಇನ್ಬಿಲ್ಟ್ ಎಕ್ಸೆಪ್ಷನ್ಸ್ ಏನಿದೆ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದಲ್ಲದೆ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಹೇಳೋದಾದರೆ ಫೈಲ್ ಮೋಡ್ಸ್ ಇಂಪಾರ್ಟೆಂಟ್ ಕ್ವಶನ್ ಇದರಲ್ಲಿ, ಫೈಲ್ ಹ್ಯಾಂಡ್ಲಿಂಗಲ್ಲಿ ಫೈಲ್ ಮೋಡ್ಸ್. ದೆನ್ ಥರ್ಡ್ ಚಾಪ್ಟ್ರಲ್ಲಿ ನಾನು ಆಗಲೇ ಹೇಳಿದಾಗೆ ಲಾಟ್ಸಲ್ಲಿ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಮತ್ತು ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್ ಏನಿದೆ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಮತ್ತು ಆಪರೇಷನ್ಸ್ ಆನ್ ಸ್ಟ್ಯಾಕ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಏನಿದೆ, ಇದು ಇಂಪಾರ್ಟೆಂಟ್ ಕ್ವಶನ್. 8 ಮಾರ್ಕ್ಸಿಗೆ ಬರುತ್ತೆ ಒಟ್ಟಾರೆ ಈ ಚಾಪ್ಟರು. ಸೊ ಇದಲ್ಲದೇನೆ ನೆಕ್ಸ್ಟ್ ಚಾಪ್ಟರ್ 4th ಚಾಪ್ಟರ್ ಬಂದ್ಬಿಟ್ಟು ಕ್ಯೂ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ಮಾತಾಡೋದಿದ್ರೆ, ನಾನು ಆಗಲೇ ಹೇಳಿದೆ ಪ್ಯಾಲಿಂಡ್ರೋಮ್ದೊಂದು ಆಲ್ಗೋರಿದಮ್ ಇದೆ. ಸೊ ಈ ಆಲ್ಗೋರಿದಮ್ ತುಂಬ ಇಂಪಾರ್ಟೆಂಟು. ಇದಲ್ಲದೇನೆ ಆಪರೇಷನ್ಸ್ ಆನ್ ಕ್ಯೂ ಆ್ಯಂಡ್ ಡೆಕ್ ಕೂಡ ಕೇಳ್ಬೋದು. ಸೊ ಇನ್ನು ಸಾರ್ಟಿಂಗಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ, ಹಾರ್ಟ್ಸಲ್ಲಿ ಟ್ರೇಸಿಂಗ್ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರ್ಟಿಂಗ್ ಏನಿದೆ, ಅದರಲ್ಲಿ 3 ಟೈಪ್ ಆಫ್ ಸಾರ್ಟಿಂಗಲ್ಲಿ ಯಾವ್ದಾದ್ರು ಒಂದನ್ನು ಕೊಡ್ತಾರೆ. ಸೊ ಇನ್ನು 3 ಮಾರ್ಕ್ಸ್ಗೆ ಆ ಟ್ರೇಸಿಂಗ್ ಅಲ್ದೇನೆ ಆ ಟ್ರೇಸಿಂಗ್ಗಳಿಗೆ ಆಲ್ಗರಿದಮ್ ಕೂಡ ಇದೆ. 3 ಆಲ್ಗರಿದಮಲ್ಲಿ 1 ಆಲ್ಗರಿದಮ್ಸ್ನ ಕೊಡ್ತಾರೆ. ಸೊ ಇನ್ನು ಸರ್ಚಿಂಗಲ್ಲಿ ಲೀನಿಯರ್ ಸರ್ಚ್ ಇಲ್ಲ ಬೈನರಿ ಸರ್ಚ್ ಬರುತ್ತೆ. ಸೊ ಅದು 5 ಮಾರ್ಕ್ಸಿಗೆ ಒಂದು ಕಂಪಲ್ಸರಿ ಕ್ವಶನ್. ಇನ್ನು 3 ಮಾರ್ಕ್ಸ್ಗೆ ಹ್ಯಾಶಿಂಗ್ ಮತ್ತು ಕೊಲ್ಯೂಷನ್ ಬಗ್ಗೆ ಹೇಳಿದೆ. ಪರ್ಫೆಕ್ಟ್ ಹ್ಯಾಶಿಂಗ್ ಅಂತ ಎಲ್ಲ ಇದೆ, ಕೊಲ್ಯೂಷನ್ ರೆಸೊಲ್ಯೂಷನ್ ಅಂತ ಇದೆ. ಸೊ ಅದನ್ನು ಕೊಡ್ಬೋದು. ಸೊ ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಡೇಟಾಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಸಾಲ್ವ್ ಮಾಡೋದು, ಮೀನ್ ಮೋಡ್ ಮೀಡಿಯನ್ ಅದು. ಸೊ ಇನ್ನು ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಫೈಲ್ ಸಿಸ್ಟಮ್ಸ್ನ ಕೇಳೋಕ್ಕಂಥದ್ದು, ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಮತ್ತು ಡೇಟಾ ಬೇಸ್ದು ಅಪ್ಲಿಕೇಶನ್ಸ್ನ ಕೇಳ್ತಾರೆ, ಇಲ್ಲ ಕೀಸ್ನ ಕೇಳ್ತಾರೆ. ಇನ್ನು ಆಮೇಲೆ ಆಟ್ರಿಬ್ಯೂಟ್ ಡೊಮೈನ್ ಇದೆಲ್ಲ ಅದನ್ನು ಕೇಳ್ತಾರೆ. ಸೊ ಇದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ದ ಇಂಪಾರ್ಟೆಂಟ್ ಕ್ವಶನ್ ಯಾವುದಂತ ಹೇಳಿದ್ರೆ
ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಮತ್ತು ಅಪ್ಲಿಕೇಶನ್ಸ್ ಆಫ್ DBMS ಅಂತ. ಸೊ ಇನ್ನು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಏನಿದೆ ಇದರಲ್ಲಿ 15 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್, ನನ್ನ ಕಂಪಲ್ಸರಿ ಕ್ವಶನ್ ಯಾವುದಂದರೆ ಹಾರ್ಟ್ಸ್. 5 ಕ್ವೈರಿನ ಕೇಳ್ತಾರೆ. ಸೊ 5 ಕ್ವೈರಿ ಬರೀಬೇಕು, ಇದೊಂದು ಇಂಪಾರ್ಟೆಂಟ್ ಇರುತ್ತೆ. ದೆನ್ 3 ಮಾರ್ಕ್ಸ್ಗೆ ಇದರಲ್ಲಿ ಡಿಫ್ರೆನ್ಸ್ನ ಕೇಳ್ಬೋದು, ಇಲ್ಲಾಂದರೆ ಅಗ್ರಿಗೇಟ್ ಫಂಕ್ಷನ್ಸ್ನ ಎಕ್ಸ್ಪ್ಲೈನ್ ಮಾಡಿ ವಿತ್ ಸಿಂಟ್ಯಾಕ್ಸ್ ಅಂತ ಕೇಳ್ಬೋದು 3, ಇಲ್ಲ ಸಿಂಗಲ್ ರೋ ಫಂಕ್ಷನ್, ಮಲ್ಟಿ ರೋ ಫಂಕ್ಷನ್ ಇದನ್ನು ಕೇಳ್ಬೋದು. ಸೊ ಮಲ್ಟಿ ರೋ ಫಂಕ್ಷನ್ನ ನಾವು ಇನ್ನೊಂದು ಹೆಸರಲ್ಲಿ ಕೂಡ ಅಗ್ರಿಗೇಟ್ ಫಂಕ್ಷನ್ ಅಂತಲೇ ಕರೆಯೋದು. ಇನ್ನು 2 ಮಾರ್ಕ್ಸ್ಗೆ ಸಿಂಟ್ಯಾಕ್ಸ್ನ ಕೇಳ್ತಾರೆ. ಸೊ ಅಪ್ಡೇಟು ಇಲ್ಲ ಡಿಲೀಟು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಇದಲ್ದೇನೆ ಇನ್ನು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಹೇಳ್ಬೋದು. ಟೈಪ್ಸ್ ಆಫ್ ನೆಟ್ವರ್ಕ್ನ ಏನಾದರೂ 3 ಮಾರ್ಕ್ಸಲ್ಲಿ ಕೇಳಿದ್ರೆ 5 ಮಾರ್ಕ್ಸಲ್ಲಿ ಕೇಳಲ್ಲ. ಟೋಪಾಲಜಿ ಕೇಳ್ತಾರೆ, ಇಲ್ಲ ನೆಟ್ವರ್ಕಿಂಗ್ ಡಿವೈಸಸ್ನ ಕೇಳ್ತಾರೆ. ಸೊ 5 ಡಿವೈಸಸ್ನ ಕೇಳಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬೋದು. ಸೊ ಈ 3 ಕ್ವಶನ್ ತುಂಬ ಇಂಪಾರ್ಟೆಂಟು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ. ಸೊ ದೆನ್ ಇನ್ ಡೇಟಾ ಕಮ್ಯುನಿಕೇಷನ್ಸಲ್ಲಿ 2-3 ಕ್ವಶನ್ ಹೇಳಿದೆ ಆಗಲೇ ನಾನು. ಅದು ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಅಂತ. ಸೊ ಅದಲ್ಲದೇನೆ ಗೈಡೆಡ್ ಮೀಡಿಯಾ ಆ್ಯಂಡ್ ಅನ್ಗೈಡೆಡ್ ಮೀಡಿಯಲ್ಲಿ 3 ರೀತಿ ಬರ್ತವೆ, ಅವನ್ನು ಕೂಡ ಕೇಳ್ಬೋದು 5 ಮಾರ್ಕ್ಸ್ಗೆ. ಸೊ ಇದು ಇಂಪಾರ್ಟೆಂಟ್, ಈ 3 ಇಂಪಾರ್ಟೆಂಟ್ ಕ್ವಶನ್ ಡೇಟಾ ಕಮ್ಯುನಿಕೇಷನ್ಸಲ್ಲಿ. ಇನ್ನು ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ ಸೊ ಮೆಥಡ್ಸ್ ಟು ಅವಾಯ್ಡ್ ಮಾಲ್ವೇರ್ಸ್ನ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ 5 ರೀತಿಯ ಸೊ ಯಾವುದು ಮಾಲ್ವೇರ್ಸ್ ಇದ್ದಾವೆ, ಫಾರ್ ಎಕ್ಸಾಂಪಲ್ ಈಗ ಮಾಲ್ವೇರ್, ವೈರಸ್, ವಾರ್ಮ್ಸ್, ಥಾಜನಾಸ್, ಇವ 5 ಕೇಳಬಹುದು. ಸೊ ಒಂದು ವರ್ಡಿಗೆ ಆಗಲೇ ಹೇಳಿದೆ ಇಂಪಾರ್ಟೆಂಟ್ ಅಂದರೆ ಆ್ಯಡ್ವೇರ್ ಇಲ್ಲ ಸ್ಪೈವೇರ್ ಇಲ್ಲ ಅಂದರೆ ಸ್ನೂಪಿಂಗ್ ಇದರ ಮೇಲೆ ಕೇಳ್ತಾರೆ. ಸೊ ಇದಿಷ್ಟು ಪ್ರಮುಖ ಕ್ವಶನ್ಗಳಾಗಿರುತ್ತೆ. ಸೊ ಇಷ್ಟನ್ನು ಓದಿದ್ರೆ ಪಾಸ್ ಆಗ್ಬೋದಿರ್ತದೆ. ಪಾಸ್ ಆಗ್ಬೋದು. ಔಟ್ ಆಫ್ ಔಟ್ ಎಲ್ಲಾನು ಓದಲೇಬೇಕಾಗತ್ತೆ MCQs ಫಿಲ್ ಇನ್ ದ ಬ್ಲಾಂಕ್ಸ್ಗೆ. ಒಂದು ಕರೆ ಇದೆ ಅಂತ ಅನ್ಸುತ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮ್ಮ ಹೆಸರು ಭವಿಷ್ಯ ಅಂತ, ಹಾಸನದಿಂದ. ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ತುಂಬಾ ಮಕ್ಕಳು ತೀರಾ ಈಗ ಕೊನೆ ಕಾಲದಲ್ಲಿ ಓದ್ಬೇಕು ಅಂತ ಇದ್ರೆ ಯಾವ್ಯಾವ ಪ್ರಶ್ನೆಗಳನ್ನ ತುಂಬಾ ಓದ್ಕೊಟ್ಟು ಓದ್ಬೇಕಾಗುತ್ತೆ ಸರ್? ಮೇಡಮ್, ನಾನು ಪಾರ್ಟ್ ಅಲ್ಲಿ ಹಾರ್ಟ್ಸ್ ಕ್ವಶನ್ಸ್ ಏನು ಬರುತ್ತೆ ಅದರಲ್ಲಿ 2 ಕಂಪಲ್ಸರಿ ಕ್ವಶನ್ ಇದಾವೆ, 3 ಕೂಡ ಕಂಪಲ್ಸರಿ ಕ್ವಶನ್ನೇ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸಾರ್ಟಿಂಗಲ್ಲಿ 3 ಟೈಪ್ ಆಫ್ ಸಾರ್ಟಿಂಗ್ ಬರುತ್ತೆ, ಟ್ರೇಸಿಂಗ್ ಮಾಡೋದು. ಸೊ ಅದನ್ನು ನೋಡ್ಕೋಬೇಕಾಗತ್ತೆ. ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್ ಆ್ಯಂಡ್ ಇನ್ಸರ್ಷನ್ ಸಾರ್ಟ್, ಈ 3ರಲ್ಲಿ ಒಂದು ಟ್ರೇಸಿಂಗ್ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಇದಲ್ಲದೆ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಲ್ಲಿ ಹಾರ್ಟ್ಸಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ವಶನ್ ಬರುತ್ತೆ, ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ, 10 ಮಾರ್ಕ್ಸ್ ಆಗುತ್ತೆ. ಸೊ ದೆನ್ ಸ್ಟ್ಯಾಕಲ್ಲಿ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್ ಬರುತ್ತಲ್ಲ, ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಆ್ಯಂಡ್ ಪೋಸ್ಟ್ ಫಿಕ್ಸ್ ಇವ್ಯಾಲ್ಯೂಯೇಷನ್. ಸೊ ಇದೊಂದು ಕಂಪಲ್ಸರಿ ಕ್ವಶನ್ ಇರುತ್ತೆ. ಸೊ ಇದು ಲಾರ್ಡ್ಸಲ್ಲಿ ಬರುತ್ತೆ, ಲೋಯರ್ ಆರ್ಡರ್ ಥಿಂಕಿಂಗ್. ದೆನ್ ಇದಲ್ದೇನೆ ಕ್ಯೂಸೆಲ್ ಪ್ಯಾಲಿಂಡ್ರೋಮ್ ಆಲ್ಗರಿದಮ್ ಕೂಡ ಕೇಳ್ಬೋದು. ಆ್ಯಂಡ್ ಇದಲ್ದೇನೆ ಇನ್ನು ಸರ್ಚಿಂಗಲ್ಲಿ ಲೀನಿಯರ್ ಸರ್ಚ್ ಆ್ಯಂಡ್ ಬೈನರಿ ಸರ್ಚ್ ಅಂತ ಪ್ರೋಗ್ರಾಮ್ ಬರುತ್ತೆ, ಸಾರಿ ಆಲ್ಗರಿದಮ್ ಬರುತ್ತೆ. ಸೊ ಇದು ಕಂಪಲ್ಸರಿ, 2ರಲ್ಲಿ ಒಂದು ಕೊಡ್ತಾರೆ. ಸೊ ಲೀನಿಯರ್ ಸರ್ಚ್ನ 5 ಮಾರ್ಕ್ಸ್ ಕೇಳದೇ ಇರ್ಬೋದು. ಕೇಳಿದ್ರೆ ವಾಟ್ ಈಸ್ ಲೀನಿಯರ್ ಸರ್ಚ್ ಆ್ಯಂಡ್ ವಾಟ್ ಈಸ್ ಅನದರ್ ನೇಮ್ ಫಾರ್ ಲೀನಿಯರ್ ಸರ್ಚ್ ಅಂತ ಕೇಳಿ ಆಲ್ಗರಿದಮ್ನ ಕೇಳ್ತಾರೆ. ಓಕೆ, ದೆನ್ ಇದಲ್ದೇನೆ ಇನ್ನು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ನೆಟ್ವರ್ಕ್ ಟೋಪಾಲಜಿ ಬಗ್ಗೆ ಕೇಳ್ತಾರೆ, ಇಲ್ಲ ನೆಟ್ವರ್ಕಿಂಗ್ ಡಿವೈಸಸ್ ಬಗ್ಗೆ ಕೇಳ್ತಾರೆ. ಸೊ ಈಗ ಮಲ್ಟಿಪಲ್ ಚಾಯ್ಸಸ್ ಮತ್ತೆ ಏನ್ ಫಿಲ್ ಇನ್ ದ ಬ್ಲಾಂಕ್ಸ್ ಏನಿದೆ, ಇದಕ್ಕೆ ನಾವು ಕ್ವಶನ್ ಬ್ಯಾಂಕ್ ನ ರೆಫರ್ ಮಾಡಿದ್ರೆ ಒಳ್ಳೇದಾ ಅಥವಾ ಟೆಕ್ಸ್ಟ್ ಬುಕ್ ಗಳನ್ನ ರೆಫರ್ ಮಾಡಿದ್ರೆ ಒಳ್ಳೇದಾ ಸರ್? ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಓದ್ತೀರಾ, ನಿಮ್ಮ ಹತ್ರ ಟೈಮ್ ಇದೆ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿದ್ರೆ ಒಳ್ಳೇದು. ಸೊ ಕೊನೆ ಕ್ಷಣದಲ್ಲಿ ನಾನು ಪ್ರಿಪ್ರೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಸೊ ಕ್ವಶನ್ ಬ್ಯಾಂಕ್ ಏನಿದೆ ಅದ್ರ ಥ್ರೂ ಹೋದ್ರೆ ಒಳ್ಳೇದು. ನೀವು ಮೆನ್ಷನ್ ಮಾಡಿದಾಗೆ ಕೊನೆ ಕ್ಷಣದಲ್ಲಿ ಓದ್ದವ್ರಿಗೆ ಅಂತ ಹೇಳಿದ್ರೆ, ಸೊ ಕೊನೆ ಕ್ಷಣದಲ್ಲಿ ಟೆಕ್ಸ್ಟ್ ಬುಕ್ ಪೂರ್ಣ ಪ್ರಮಾಣದಲ್ಲಿ ಓದಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇರೋದಿಲ್ಲ, ಬೇರೆ 5 ಸಬ್ಜೆಕ್ಟ್ ಕೂಡ ಇರ್ತದೆ ಇದಲ್ಲದೆ. ಸೊ ಕ್ವಶನ್ ಬ್ಯಾಂಕ್ಸ್ ಅಲ್ಲಾದ್ರೆ ಪ್ರೀ ಡಿಫೈನ್ಡ್ ಕ್ವಶನ್ಸ್ ಇರುತ್ತೆ, ಸೊ ಅದ್ರ ಥ್ರೂ ಹೋದ್ರೆ ಒಳ್ಳೇದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಎಷ್ಟೇ ಓದಿದ್ರೂ ಒಂದು ಎಕ್ಸಾಮಿನ ಭಯ ಇದ್ದೇ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಏನಪ್ಪ ಅಂತಂದರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದುವರೆಗೆ ನಾವು ಮಾಡಿರುವಂಥ ಸಬ್ಜೆಕ್ಟ್ಗಳಲ್ಲಿ ನನಗೆ ಕೊನೆಗೆ ಟೈಮೇ ಸಾಲಲ್ಲ ಅಂತ ಪ್ರಶ್ನೆಗಳು ಕೇಳ್ತಾರೆ. ಅವ್ರ ಪರವಾಗಿ ನಾನು ಇದನ್ನು ಕೇಳ್ತಾ ಇದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಅಂದರೆ ಶುರುವಿಂದನೇ ಹೇಗೆ ಅವರು ಬರೀಬೇಕು, ಆ್ಯಕ್ಚುಲಿ ಹೇಗೆ ಪ್ಲಾನ್ ಮಾಡ್ಕೋಬೇಕು? ಕಂಪ್ಯೂಟರ್ ಸೈನ್ಸಲ್ಲಿ ಟೈಮ್ ಉಳಿಯುತ್ತೆ. ಹೌದಾ? ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ಕಂಪ್ಯೂಟರ್ ಸೈನ್ಸಲ್ಲಿ ಟೈಮ್ ಉಳಿಯತಕ್ಕಂಥದ್ದು, ಯಾಕಂದರೆ ಅಷ್ಟು ಜಾಸ್ತಿ ಬರೆಯೋದಿರಲ್ಲ. ಈಗ ನಾನು ಹೇಳಿದಾಗೆ ಆಲ್ಗರಿದಮ್ ಅಂತ ಹೇಳಿದೆ, ಅದೆಲ್ಲ ಮೊದಲೇ ಇರುತ್ತೆ, ಇಷ್ಟೇ ಬರೀಬೇಕಂತ 10 ಲೈನ್ ಬರೆದ್ರೆ ಸಾಕು.
ಸೊ ಮಕ್ಳು ಏನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಥಿಂಕ್ ಮಾಡೋರಿದ್ರೆ MCQs ನ ಫಸ್ಟ್ ಮಾಡಿಬಿಡ್ಬೇಕು. ಸೊ ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ತಪ್ಪು ಮಾಡೋದೇ ಅದು. ಸೊ ಕೊನೆಗೆ ನೋಡೋಣ 4ರಲ್ಲಿ ಒಂದಲ್ವಾ ಟಿಕ್ ಹಾಕ್ಬಿಟ್ರೆ ನಡೆಯುತ್ತೆ ಅನ್ನೋ ಒಂದು ಇದಿರುತ್ತೆ ಅವ್ರಿಗೆ. ಸೊ ಅದು ಮಾಡಬಾರ್ದು. ಫಸ್ಟ್ ಯೋಚನೆ ಮಾಡಿ ಟೈಮ್ ತಗೊಂಡು ದೆನ್ ಅವರು ಲಾಂಗ್ ಆನ್ಸರ್ಸ್ಗೆ ಹೋಗಿ ಟೈಮ್ ಉಳಿದ್ರೆ ಎಕ್ಸ್ಟ್ರಾ ಕ್ವಶನ್ಸ್ನ ಕೂಡ ಅಟೆಂಡ್ ಮಾಡಬೇಕು. ಸೊ ವೈ ಬಿಕಾಸ್ ನಾನು ಆಗಲೇ ಹೇಳಿದೆ ಸ್ಟ್ರಕ್ಚರ್ ಆಗಿಲ್ಲ ಅಂತ ಹೇಳಿದ್ರೆ 1-2 ಮಾರ್ಕ್ಸ್ ಹೋಗ್ಬಿಡ್ಬೋದು. ಔಟ್ ಆಫ್ 40 ಯಾರು ಟ್ರೈ ಮಾಡ್ತಾ ಇದ್ದೀರಾ ಅವ್ರು ಎಕ್ಸ್ಟ್ರಾ ಕ್ವಶನ್ಸ್ನ ಅಟೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇದಿಷ್ಟು ಅದಿಷ್ಟು ಅದೇ ನೀವು ಹೇಳ್ದಾಗೆ ಇದ್ರಲ್ಲಿ ತುಂಬಾ ಬರೆಯೋದಿರಲ್ಲ. ಕಾರಣಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಗ ಹಿಸ್ಟ್ರಿ ನೋಡ್ಬೋದು, ಕನ್ನಡ ನೋಡ್ಬೋದು, ಅದ್ರಲ್ಲೆಲ್ಲ ಏನಂತ ಹೇಳಿದ್ರೆ ತುಂಬಾ ಬರೀಬೇಕಿರುತ್ತೆ. ಥಿಯರಿ ಬರೀಬೇಕು, ಪೇಜ್ ಗಟ್ಲೆ ಬರೀಬೇಕು. ನೀವು ಆಗ್ಲೇ ಕೇಳಿದ್ರಿ ಸರ್ 5 ಮಾರ್ಕ್ಸ್ ಅಂದ್ರೆ ಎಷ್ಟು ಪೇಜ್ ಬರೀಬೇಕು ನಾನು ಅಂತ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಹಾಗಿರಲ್ಲ. ಸೊ ಆಲ್ಗರಿದಮ್ 5 ಲೈನ್ ಅಂದ್ರೆ 5 ಲೈನ್ ಮಾತ್ರ. ಸೊ ಆ ತರ ಕ್ವಶನ್ಸ್ಗಳು ತುಂಬಾ ಇದೆ. ಸೊ ಟೈಮ್ ಏನು ಇರಲ್ಲ. ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಏನ್ ಮಾತಾಡ್ಬೇಕೀಗ? ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಹೇಳಿದ್ದೀನಿ. ಸೊ ಅದೇ ತಪ್ಪು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಬರೆಯಲ್ಲ ಆನ್ಸರ್ಸ್ನ. ಈಗ ಕಾಲ್ ಮಾಡಿದವ್ರು ಯಾರ್ಯಾರು ನೋಡಿದ್ರೆ ಅವರೆಲ್ಲ ಏನ್ ಕೇಳ್ತಾ ಇದ್ರು ಅಂದ್ರೆ ಸರ್ ನಾನು ಎಷ್ಟು ಲೈನ್ ಬರೀಬೇಕು, ಎಷ್ಟು ಬರೀಬಾರ್ದು ಅಂತ. ಸೊ ಜಾಸ್ತಿ ಮಾರ್ಕ್ಸ್ಗೆ ಎಷ್ಟು ಕೇಳ್ತಾ ಹೋಗ್ತಾರೆ ಅಷ್ಟು ಕಂಟೆಂಟ್ ಇದ್ರೆ ತುಂಬಾ ಒಳ್ಳೇದು. ಸೊ 5 ಮಾರ್ಕ್ಸಿಗೆ ಕೇಳಿದ್ರೆ 5 ಕೇಳಿದ್ರೆ ಸ್ವಲ್ಪ ಬರೆದ್ರೆ ನಡೆಯುತ್ತೆ. ಬರೀ 5 ಮಾರ್ಕ್ಸ್ಗೆ 2-3 ಕೇಳಿದ್ರೆ ಅದು ತುಂಬಾ ಬರೀಬೇಕಾಗಿ ಬರ್ತದೆ. ಸೊ ಫುಲ್ ಏನಿರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿ ಬರುತ್ತೆ. ಮಕ್ಳು ಇದು ತುಂಬಾ ತಪ್ಪು ಮಾಡ್ತಾರೆ. ಸೊ ಜಾಸ್ತಿ ಬರೆಯಲ್ಲ. ಸೊ ಬರೀ ಹೆಡ್ಡಿಂಗ್ಸ್ ಬರೆದ್ಬಿಟ್ಟು ಸುಮ್ಮನೆ ಆಗೋದು. ಸೊ ಹಂಗೆ ಬರೆಯಲ್ಲ. ಅದಕ್ಕೆ ಬೇರೆ ಸ್ಟ್ರಕ್ಚರ್ ಆಫ್ ಮಾರ್ಕ್ಸ್ ಇಟ್ಟಿರ್ತಾರೆ. ಸೊ ಔಟ್ ಆಫ್ 40 ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರಾ, ಸೊ ಫುಲ್ ಆನ್ಸರ್ಸ್ ಇರಬೇಕು, ಎಕ್ಸ್ಟ್ರಾ ಆನ್ಸರ್ಸ್ ಇರಬೇಕು. ದಿಸ್ ಈಸ್ ಒನ್ ಆಫ್ ದ ಸಜೆಷನ್ ಫ್ರಮ್ ಮೈ ಸೈಡ್. ಸೊ ಫುಲ್ ಆನ್ಸರ್ಸ್ ಇದ್ರೆ ಒಳ್ಳೇದು. 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಏನಿರುತ್ತೆ, ಲಾಟ್ಸ್ ಏನಿರುತ್ತೆ, ಲಾಟ್ಸ್ ಕ್ವಶನ್ಸ್ ಅಲ್ಲಿ ಥಿಯರಿ ಜಾಸ್ತಿ ಇದ್ದಷ್ಟು ಒಳ್ಳೇದು. ಲೋಯರ್ ಆರ್ಡರ್ ಥಿಂಕಿಂಗ್ ಅಂತಾನೆ ಕೊಟ್ಟಿರ್ತಾರೆ. ಸೊ ಥಿಯರಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೇದು. ಇನ್ನು ಹೈಯರ್ ಆರ್ಡರ್ ಥಿಂಕಿಂಗ್ ಅಲ್ಲಿ ಬೇರೆ ಪ್ರಾಬ್ಲಮ್ಸ್, ಈಗ ಮ್ಯಾಥ್ಸ್ ಅಲ್ಲೆಲ್ಲ ನೋಡಿರ್ತೀರಾ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಷ್ಟೇ, ಬೇರೆ ಇನ್ನ ಜಾಸ್ತಿ ಏನ್ ಬರೆಯಕ್ಕಾಗತ್ತೆ. ಸೊ ಆ ರೀತಿ ಆರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು ಅಷ್ಟೇ, ಜಾಸ್ತಿ ಏನು ಬರೆಯಕ್ಕಾಗಲ್ಲ. ಅದು ಏನಿರುತ್ತೆ ಅದು ಬರೆದ್ರೆ ಸಾಕು. ಈಗ ಆರ್ಟ್ಸ್ ಅಲ್ಲಿ ಬೇರೆ ಬೇರೆ ಮೆಥಡ್ ಇರುತ್ತಾ? ಬೇರೆ ಬೇರೆ ಮೆಥಡ್ ಏನಿಲ್ಲ, ಒಂದೇ ಮೆಥಡ್ ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದು ಒಂದೇ ಮೆಥಡ್. ಆ ಮೆಥಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಆ ಮೆಥಡ್ ಫಾಲೋ ಮಾಡಿದ್ರೆ ಸಾಕು. ಸೊ ಜಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು. ಸೊ ಇನ್ನು ಆಲ್ಗರಿದಮ್ಸ್ ಏನಿದೆ ಆಲ್ಗರಿದಮ್ ಬರೆದ್ರೆ ಸಾಕು. ಇಫ್ ಪಾಸಿಬಲ್ ಮಕ್ಕಳಿಗೆ ಟೈಮ್ ಇದ್ರೆ ಈ ಲೀನಿಯರ್ ಸರ್ಚ್ ಅಂಡ್ ಬೈನರಿ ಸರ್ಚ್ ಅಲ್ಲೆಲ್ಲ, ಸೊ ಲೀನಿಯರ್ ಸರ್ಚ್ ಆಲ್ಗರಿದಮ್ ಬರೆಯಕ್ಕೆ ಹೇಳಿದ್ರೆ ವಾಟ್ ಈಸ್ ಲೀನಿಯರ್ ಸರ್ಚ್ ಅಂತ ಬರೆದ್ಬಿಟ್ಟು ಆಲ್ಗರಿದಮ್ ಬರೆದ್ರು ಕೂಡ ತುಂಬಾ ಒಳ್ಳೇದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಪೇಪರ್ ವ್ಯಾಲ್ಯೂ ಮಾಡೋರ್ಗು ಕೂಡ. ಮೊದಲ ಲೈನಿಂದ ಕೊನೆ ಲೈನ್ವರೆಗೂ ಇವ್ಯಾಲ್ಯುವೇಷನ್ ಮಾಡುವಂಥವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಚಿತ್ತು ಕಾಟು ಮಾಡಬಾರ್ದು, ಹೆಂಗೆಂಗೋ ಬರಿಬಾರ್ದು, ಮತ್ತೆ ಹೊಡೆದಾಕ್ ಬರಿಬಾರ್ದು, ಪದೇ ಪದೇ ಬರ್ದು ಇವ್ರನ್ನ ಟೆಸ್ಟ್ ಮಾಡೋಣ ಅನ್ನೋ ಇರ್ತಾರೆ ಅಲ್ವಾ? ಅದೊಂದು ತಪ್ಪು ಮಾಡ್ತಾರೆ ಮಕ್ಳು. ಏನ್ ಮಾಡ್ತಾರೆ ಅಂದ್ರೆ ಮೊದಲನೇ ಪೇಜಲ್ಲಿ ಅರ್ಧ ಬರೆಯೋದು, ಕೊನೆ ಪೇಜಲ್ಲಿ ಇನ್ನ ಅರ್ಧ ಬರೆಯೋದು, ಅದ್ರ ಕಂಟಿನ್ಯೂವೇಷನ್ ಎಲ್ಲೋ ಹಾಕೋದು. ಇನ್ನ ಕೆಲವರು ಬುದ್ಧಿವಂತರಿರ್ತಾರೆ. ಈಗ 2 ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ. ಸೊ ಮೊದಲನೇ ಪೇಜಲ್ಲಿ A ಅಂತ ಬರೆಯೋದು, ಕೊನೆ ಪೇಜಲ್ಲಿ B ಅಂತ ಬರೆಯೋದು. ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ. ಅದೇ ಬಟ್ ಅವರಿಗೆ ಗೊತ್ತಿಲ್ಲ. ಇವ್ಯಾಲ್ಯೂಯೇಟರ್ಸ್ಗೆ ಒಂದಿಷ್ಟು ಪೇಪರ್ ಮಾತ್ರ ಸಿಗೋದು ಒಂದಿನಕ್ಕೆ. ಟೈಮ್ ಇರುತ್ತೆ, ತುಂಬಾ ಟೈಮ್ ಇರುತ್ತೆ. ಸೊ ಒಂದೊಂದು ಲೈನ್ ಒಂದೊಂದು ವರ್ಡ್ ನ ಕೂಡ ನೋಡ್ತಾರೆ ಮಕ್ಳು. ಇದನ್ನ ಥಿಂಕ್ ಮಾಡಬಾರ್ದು. ಸೊ ಇದನ್ನ ಮಾಡಬಾರ್ದು, ಮಲ್ಟಿಪಲ್ ಆನ್ಸರ್ಸ್ ನ ಬರಿಬಾರ್ದು ಒಂದು ಕ್ವಶನ್ಗೆ. ಈ ತಪ್ಪನ್ ಮಾತ್ರ ಮಾಡಬಾರ್ದು. ಸೊ ಒಂದ್ಸಲಿ ಏನಾದ್ರು ಈಗ ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೆ, ಸೊ ಅದು ಇವ್ಯಾಲ್ಯೂಯೇಟರ್ ಅಲ್ಲಿ ಕೇರ್ಫುಲ್ ಆಗಿ ಮಾಡ್ತಾ ಇರ್ತಾರೆ. ಸೊ ಇವ್ಯಾಲ್ಯೂಯೇಟರ್ ಮೈಂಡಲ್ಲಿ ಬಂದ್ಬಿಡ್ತೀವಿ, ಇವನಿಗೇನು ಗೊತ್ತಿಲ್ಲ ಸುಮ್ಮನೆ ಏನೋ ಮಾಡ್ತಾ ಇದ್ದಾನೆ ಅನ್ನೋದು. ಅದು ಬರ್ಸ್ಕೋಬಾರ್ದು. ಸೊ ಈಗ ನಾನು ಹೇಳಿದೆ 4 ಆಪ್ಷನ್ ಅಲ್ಲಿ 2 ಆಪ್ಷನ್ ಅಲ್ಲಿ ಕನ್ಫ್ಯೂಷನ್ ಇದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇ ಪೇಪರ್ ಅಲ್ಲಿ ಒಂದು ಬರೆಯೋದು ಆಪ್ಷನ್, ಇನ್ನೊಂದು ಪೇಪರ್ ಅಲ್ಲಿ ಇನ್ನೊಂದು ಪೇಪರ್ ಅಲ್ಲಿ ಇನ್ನೊಂದು ಆಪ್ಷನ್ ಬರೆಯೋದು. ಈ ತಪ್ಪನ್ನ ಮಾಡ್ತಾರೆ. ಈ ತರ ತಪ್ಪುಗಳನ್ನ ಮಾಡಬಾರ್ದು. ಆಮೇಲೆ ಡ್ಯುಯಲ್ ಆನ್ಸರ್ಸ್ ನ ಬರೀಬಾರ್ದು. ಯಾವ್ದನ್ನ ಕನ್ಸಿಡರ್, ಈಗ ಒಂದ್ ಪ್ರಶ್ನೆ ಇರುತ್ತೆ, ಅವ್ರಿಗೆ ಮೊದಲಿಗೆ ಬರೀತಾರೆ, ಸಮಾಧಾನ ಆಗಲ್ಲ, ಅಥವಾ ಅಲ್ಲೇನೋ ತಪ್ಪು ಮಾಡಿರ್ತಾರೆ ಅಂತ ಅನ್ಸುತ್ತೆ ಅವ್ರಿಗೆ. 2ನೇ ಸರ್ತಿ ಮತ್ತೆ ಬರೀತಾರೆ. ಅವಾಗ ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ತೀರಿ? ಥಿಯರಿ ಆದ್ರೆ ಕನ್ಸಿಡರ್ ಮಾಡ್ತಾರೆ, MCQs ಆದ್ರೆ ಕನ್ಸಿಡರ್ ಮಾಡಲ್ಲ, ಡ್ಯುಯಲ್ ಆನ್ಸರ್ಸ್ ಮಾಡಲ್ಲ. ಸರಿ ಸರಿ ಸರಿ. ಫಸ್ಟ್ ಏನ್ ನೋಡಿರ್ತಾರೆ ಅದೇನೆ. ಡ್ಯುಯಲ್ ಆನ್ಸರ್ಸ್ ನ ಕನ್ಸಿಡರ್ ಮಾಡಲ್ಲ MCQs. ಥಿಯರಿ ಆದ್ರೆ ಕಂಟಿನ್ಯೂಷನ್ ಅಂತ ತಗೊಂಡು ಕನ್ಸಿಡರ್. 2ನೇದು ಕರೆಕ್ಟ್ ಆಗಿದ್ರು ಮಾಡಲ್ಲ. ಇಲ್ಲ ಮಾಡಲ್ಲ. ಹಂಗಂದ್ರೆ 4 ಬರೆದು ಬಿಡ್ತಾರೆ 4 ಪೇಜಲ್ಲಿ. ಹಂಗ್ ಕನ್ಸಿಡರ್ ಮಾಡಲ್ಲ. ಡ್ಯುಯಲ್ ಆನ್ಸರ್ಸ್ ನ MCQs ಅಲ್ಲಿ ಕನ್ಸಿಡರ್ ಮಾಡಲ್ಲ. ನಾನು ಹೇಳೋದು ಅರ್ಥ ಆಯ್ತು ಅನ್ಕೋತೀನಿ. ಒಂದ್ ಪೇಜಲ್ಲಿ ಒಂದು ಆಪ್ಷನ್ ಬರೆಯೋದು, ಇನ್ನೊಂದ್ ಪೇಜಲ್ಲಿ ಏನೋ ಗೊತ್ತಿಲ್ಲದೆ ಇರೋರು ಆತರ ಮಾಡ್ತಾರೆ. ಇಲ್ಲಾದ್ರೂ ಸರಿ ಆಗ್ಲಿ, ಅಲ್ಲಾದ್ರೂ ಸರಿ ಆಗ್ಲಿ ಅಂತ ಆತರ ಕನ್ಸಿಡರ್ ಮಾಡಲ್ಲ. ಬಟ್ ಥಿಯರಿಯಲ್ಲಿ ಏನಾದ್ರು ಬರ್ದಿದ್ರೆ ಕಂಟಿನ್ಯೂಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನು ಕೂಡ ಈಗ ಪ್ರಾಬ್ಲಮ್ಸ್ ಎಲ್ಲ ಅದನ್ನು ಡ್ಯುಯಲ್ ಮಾಡಿದ್ರೆ ಕನ್ಸಿಡರ್ ಮಾಡಲ್ಲ. ಥಿಯರಿಯಲ್ಲಿ ಏನಾದ್ರು ಕಂಟಿನ್ಯೂಷನ್ ಇದ್ರೆ
ಕನ್ಸಿಡರ್ ಮಾಡ್ತಾರೆ. ಹ್ಮ್ 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 ಸೊ ಇದನ್ನ ಮಾಡ್ತಾರೆ, ತುಂಬಾ ಮಾಡ್ತಾರೆ, ಹ್ಮ್ 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 ತುಂಬಾ ಮಾಡ್ತಾರೆ. ತುಂಬಾ ಮಾಡ್ತಾರೆ. ಆದ್ರೆ ಯಾವಾಗ್ಲೂ ಅದು ಸಕ್ಸಸ್ ಆಗಲ್ಲ. ಆಗಲ್ಲ. ಆಯ್ತು ಸರ್, ಈಗ ಇದುವರೆಗೆ ಬಹಳ ಒಳ್ಳೆ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಾ. ಆದ್ರೂ ಮಕ್ಕಳಿಗೆ ಕೆಲವ್ರಿಗೆ ಇಲ್ಲಿ ಈ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗದೇ ಇರಬಹುದು, ಅವರು ನಿಮ್ಮನ್ನು ಸಂಪರ್ಕ ಮಾಡ್ಬೋದಾ ನಂತರ? ಹೌದು, ಮಾಡ್ಬೋದು. ತಮ್ಮ ದೂರವಾಣಿ ಸಂಖ್ಯೆ 9036 9036 45 45 15 15 16 16 9036 45 1516 ಈ ಸಂಖ್ಯೆಗೆ ಕರೆ ಮಾಡಿಬಿಟ್ಟು ಅವ್ರಿಗೆ ಏನಾದರೂ ಸಮಸ್ಯೆ ಅಂತ ಅನಿಸಿದರೆ ಮಾತಾಡ್ಬೋದು, ಸಲಹೆಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ನಾಳೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಾವು ಪರೀಕ್ಷಾ ಭಯ ನಿವಾರಣೆ ಈ ಕುರಿತಂತೆ ಮಾತಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮನೋವಿಜ್ಞಾನಿ ರಘುಪ್ರಸಾದ್ ಅವರು. ಪರೀಕ್ಷೆಗೆ ಹೇಗೆ ತಯಾರಿ ನಡೆಸಬೇಕು ಮತ್ತು ಮನಸ್ಥಿತಿ ಹೇಗಿರಬೇಕು, ಪೋಷಕರು ಮತ್ತು ಉಪನ್ಯಾಸಕರು ಹೇಗೆ ಅವರಿಗೆ ಸಪೋರ್ಟಿವ್ ಆಗಿರಬೇಕು, ಈ ಕುರಿತಂಗೆ ನಾಳೆಯ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇದುವರೆಗೆ ಕಂಪ್ಯೂಟರ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಇದುವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಇಂದಿನ ವಿಷಯವಾಗಿತ್ತು ಕಂಪ್ಯೂಟರ್ ಸೈನ್ಸ್. ಭಾಗವಹಿಸಿದ ವಿಷಯ ತಜ್ಞರು ಹಾಸನದ ಎಪಿಜೆ ಕಾಲೇಜಿನ ಉಪನ್ಯಾಸಕರಾದ ಗಗನ್ ಎಟಿ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್.